ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಕನ್ನಡ ಕೆಮಿಸ್ಟ್ರಿ ಇಷ್ಟ ಇದ್ದವರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಪೇಪರ್ 5 ಅಂದರೆ 5th ಸೆಮ್ಮಲ್ಲಿ ಪೇಪರ್ 5 ಓದ್ತಿರೋ ಕೆಮಿಸ್ಟ್ರಿನಲ್ಲಿ ಪೂರ್ತಿ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ. ಸೊ ಅದರದ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ಚಾಪ್ಟರ್ದು ಅಮೈನ್ಸ್ ಕಂಪ್ಲೀಟ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೈಮಲ್ಟೇನಿಯಸ್ಲಿ ಈಗ ಸ್ಟೀರಿಯೋ ಕೆಮಿಸ್ಟ್ರಿ ಮತ್ತು ಸ್ಪೆಕ್ಟ್ರೋಸ್ಕೋಪಿದು ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ಪೆಕ್ಟ್ರೋಸ್ಕೋಪಿ ಮೇಲೆ ಆಲ್ರೆಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋಂಥದ್ದು 3ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಜನರಲ್ ಪ್ರಿನ್ಸಿಪಲ್ ಆಫ್ UV ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ UV ಸ್ಪೆಕ್ಟ್ರೋಸ್ಕೋಪಿ ಅಂತಂದ್ರೆ ಏನು ಅಂದ್ರೆ ಅಲ್ಟ್ರಾ ವೈಲೆಟ್ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿಗೆ ನಾವು UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಸೊ ಇಲ್ಲೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಸ್ಪೆಕ್ಟ್ರೋಸ್ಕೋಪಿ ಅಂತಂದ್ರೆ ಏನು ಅಂದ್ರೆ ಇಟ್ಸ್ ಅನ್ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂಡ್ ದಿ ಆಬ್ಜೆಕ್ಟ್ ಅಥವಾ ಮಾಲಿಕ್ಯೂಲ್ಸ್ ಏನಿದೆಯಲ್ಲ ಅವೆರಡರ ಮಧ್ಯೆ ಯಾವ ರೀತಿ ಇಂಟ್ರಾಕ್ಷನ್ಸ್ ಆಗುತ್ತಲ್ಲ ಆ ಇಂಟ್ರಾಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ ದಿ ಫಾರ್ಮ್ ಆಫ್ ಎ ಸ್ಪೆಕ್ಟ್ರಾ. ಸೊ ಅಂತ ರಿಯಾಕ್ಷನ್ಸ್ಗೆ ಅಂಥದ್ದನ್ನ ನಾವೇನಂತ ಕರಿತೀವಿ, ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಸೊ ಅಂದ್ರೇನು, ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನಾಗಿರುತ್ತೆ, ಇಟ್ ಈಸ್ ಎಕ್ಸ್ಟೆಂಡೆಡ್ ಟು ವೆರಿ ಲಾರ್ಜ್ ಏರಿಯಾ ಇರುತ್ತೆ. 10⁻⁻⁴ ಇಂದ 10⁻⁴ ಇಂದ 10⁻⁻14 ತನಕನು ಅದು ಎಕ್ಸ್ಟೆಂಡ್ ಆಗಿದೆ. ಸೊ ಎಕ್ಸ್ಟೆಂಡ್ ಆಗಿರೋದ್ರಲ್ಲಿ ನಮ್ಗೆ ಏನ್ ಬೇಕು ಅಂತಂದ್ರೆ, ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ರೇಂಜ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ತಗೊಳ್ತೀನಿ. ಆ ರೇಂಜ್ ಏನು ಅಂದ್ರೆ 200 to 400 ನ್ಯಾನೋಮೀಟರ್ ಫಾರ್ UV, ಅಥವಾ ವಿಸಿಬಲ್ ಬೇಕು ಅಂದ್ರೆ 200 to 800 ನ್ಯಾನೋಮೀಟರ್ ನಾನು ತಗೊಳ್ತೀನಿ. ಆ ಲೈಟ್ ನ ತಗೊಂಡು ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ಮೇಕ್ ದಟ್ ಟು ರಿಯಾಕ್ಟ್ ವಿತ್ ಮೈ ಅನಲೈಟ್. ಅಂದ್ರೆ ಯಾವುದೋ ಒಂದು ಅನ್ನೋನ್ ಸಬ್ಸ್ಟೆನ್ಸ್ ತಗೊಂಡಿದ್ದೀನಿ ನಾನು. ಆ ಅನ್ನೋನ್ ಸಬ್ಸ್ಟೆನ್ಸ್ಗೆ ಏನ್ ಮಾಡ್ತಾ ಇದ್ದೀನಿ, ನಾನು ರೇಡಿಯೇಷನ್ಸ್ ಅದ್ರ ಮೇಲೆ ಬೀಳೋಂಗೆ ನೋಡ್ಕೊಳ್ತಾ ಇದ್ದೀನಿ. ಅವಾಗ ಆ ರೇಡಿಯೇಷನ್ ಬಿದ್ದಾಗ ಹೌ ಮೈ ಮಾಲಿಕ್ಯೂಲ್ ಗೋಯಿಂಗ್ ಟು ರಿಯಾಕ್ಟ್, ನನ್ನ ಮಾಲಿಕ್ಯೂಲು ಆ ಎನರ್ಜಿ ಕೊಟ್ಟಾಗ, ಎನರ್ಜಿ ಆಫ್ ರೇಡಿಯೇಷನ್ ಕೊಟ್ಟಾಗ ಹೇಗೆ ರಿಯಾಕ್ಟ್ ಮಾಡುತ್ತೆ, ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್, ಅದನ್ನ ತಿಳ್ಕೊಳ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಆದ್ರೆ ಯಾವ ರೇಂಜ್ ಕಳ್ತಾ ಇದೀನಲ್ಲ, ಇಲ್ಲಿ ಯಾವ ರೇಂಜ್ ಯೂಸ್ ಮಾಡ್ತಾ ಇದ್ದೀನಿ ನಾನು, UV ವಿಸಿಬಲ್ ರೇಂಜ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಸ್ಪೆಕ್ಟ್ರೋಸ್ಕೋಪಿಗೆ ನಾನು ಅಂತ ಕರಿತೀವಿ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಅಲ್ಟ್ರಾ ವೈಲೆಟ್ ಸ್ಪೆಕ್ಟ್ರೋಸ್ಕೋಪಿ ಇನ್ವಾಲ್ವ್ಸ್ ದ ಮೆಜರ್ಮೆಂಟ್ ಆಫ್ ಅಬ್ಸಾರ್ಪ್ಷನ್ ಆಫ್ ರೇಡಿಯೇಷನ್ ಬೈ ಎ ಸಬ್ಸ್ಟೆನ್ಸ್ ಇನ್ UV ಅಂಡ್ ವಿಸಿಬಲ್ ರೀಜನ್ಸ್. ಅಂದ್ರೆ ಇದು UV ಇರ್ಬೋದು ಅಥವಾ IR ಇರ್ಬೋದು, ಇದಕ್ಕೆ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಅಂತ ಹೇಳ್ತೀವಿ. ಇಟ್ ಗೋಯಿಂಗ್ ಟು ಅಬ್ಸಾರ್ಬ್ ದಿ ರೇಡಿಯೇಷನ್ ಗಿವನ್ ಟು ಹಿಟ್. ಸೊ ಅದೇನ್ ಮಾಡುತ್ತೆ, ಈ ಅಬ್ಸಾರ್ಷನ್ ಎಷ್ಟು ಆಗಿದೆ, ಅಬ್ಸಾರ್ಷನ್ ತಗೊಂಡ್ಮೇಲೆ ಹೌ ಇಟ್ ಗೋಯಿಂಗ್ ಟು ರಿಯಾಕ್ಟ್, ಅದಕ್ಕೆ ನಾವೇನಂತ ಕರಿತೀವಿ ಅಲ್ಟ್ರಾ ವೈಲೆಟ್ ಅಥವಾ ವಿಸಿಬಲ್ ರೀಜನ್ ಅಂತ ಹೇಳ್ತೀವಿ. ನೋಡ್ಕೊಳ್ಳಿ ಗ್ರಾಫ್ ಅಲ್ಲಿ ಇದು ಫುಲ್ ರೇಂಜ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಕರಿತೀವಿ. ವಾಟ್ ಈಸ್ ಸ್ಪೆಕ್ಟ್ರೋಸ್ಕೋಪಿ ಅಂದ್ರೆ ಹೌ ಯುವರ್ ಮಾಲಿಕ್ಯೂಲ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನ್ ಮಾಡ್ತಾ ಇದೀವಿ ನಾವು, ಪಾರ್ಟ್ ಆಫ್ ದಿ ರೇಡಿಯೇಷನ್. UV ವಿಸಿಬಲ್ ಒಂದೊಂದಕ್ಕೆ ಒಂದೊಂದು ರೇಂಜ್ ಅಂತ ಹೇಳಿದೀವಿ. UV ವಿಸಿಬಲ್ ರೇಂಜ್ ಏನು ಅಂದ್ರೆ 200 to 800 ನ್ಯಾನೋಮೀಟರ್. ಸೊ ಅಷ್ಟು ಅಮೌಂಟ್ ಇರುವಂತ ಎನರ್ಜಿ ಇರುವಂತ ರೇಡಿಯೇಷನ್ ನಿಮ್ ಮಾಲಿಕ್ಯೂಲ್ ಬಿದ್ದಾಗ how your molecule going to react, how your molecule going to interact, ಅದ್ರ ಬಗ್ಗೆ ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಲ್ಟ್ರಾ ವೈಲೆಟ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ. ಹಾಗಾದ್ರೆ ಇದ್ರದ್ದು ಪ್ರಿನ್ಸಿಪಲ್ ಏನು, ಯಾವುದೇ ಒಂದು ಸ್ಪೆಕ್ಟ್ರೋಸ್ಕೋಪಿದು ಪ್ರಿನ್ಸಿಪಲ್ ಏನು ಅಂತಂದ್ರೆ, ನಾನು ಮುಂಚೆನೆ ಹೇಳಿದಂಗೆ ಹೌ ಯುವರ್ ಮಾಲಿಕ್ಯೂಲ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದಟ್ ರೇಡಿಯೇಷನ್, ದಟ್ ಅಮೌಂಟ್ ಆಫ್ ರೇಡಿಯೇಷನ್, ಅದ್ರದ್ದು ಎನರ್ಜಿ ಏನಿರ್ಬೋದು ಅಥವಾ ಫ್ರೀಕ್ವೆನ್ಸಿ ಇರ್ಬೋದು, ಇಂಟೆನ್ಸಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಲೈಟ್ ಜೊತೆಗೆ ಹೇಗೆ ಇಂಟ್ರಾಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಸ್ಪೆಕ್ಟ್ರೋಸ್ಕೋಪಿದು ಪ್ರಿನ್ಸಿಪಲ್ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, UV ವಿಸಿಬಲ್ ರೇಂಜ್ ಇರುವಂತ ಲೈಟ್ನೇ ಅದ್ರ ಮೇಲೆ ಹಾಕ್ತಾ ಇದೀವಿ. ಅದು ಹಾಕಿದಾಗ ಏನಾಗತ್ತೆ ಅಂತಂದ್ರೆ, ಅಗೇನ್ ಒಂದೊಂದು ಲೈಟ್ ಬಿದ್ದಾಗ ಒಂದೊಂದು ಅಮೌಂಟ್ ಆಫ್ ಎನರ್ಜಿ ಇರುವಂತದ್ದು, ಅದರ ಟೈಪ್ ಆಫ್ ಎನರ್ಜಿ ಅದ್ರ ಮೇಲೆ ಬಿದ್ದಾಗ ಈ ಮಾಲಿಕ್ಯೂಲ್ ಬೇರೆ ಬೇರೆ ತರ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಅದನ್ನ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳಿದೀನಿ. ಸೊ ಇಲ್ಲಿ ಏನಾಗ್ತಾ ಇದೆ, ನಾವು UV ವಿಸಿಬಲ್ ರೀಜನ್ ಇರುವಂತ ಎನರ್ಜಿ ಅಥವಾ ರೇಡಿಯೇಷನ್ ನಿಮ್ಮ ಮಾಲಿಕ್ಯೂಲ್ ಮೇಲೆ ಬಿದ್ದಾಗ ಏನಾಗುತ್ತೆ ಅಂದ್ರೆ ಇಟ್ಸ್ ವೆರಿ ಹೈ ಎನರ್ಜಿ. ಹಂಗಾಗಿ ಏನಾಗುತ್ತೆ, ದೇರ್ ವಿಲ್ ಬಿ ಎಲೆಕ್ಟ್ರಾನಿಕ್ ಎಕ್ಸೈಟೇಷನ್. ಎಲೆಕ್ಟ್ರಾನ್ಸ್ ಏನಾಗುತ್ತೆ ಲೋಯರ್ ಎನರ್ಜಿ ಇಂದ ಹೈಯರ್ ಎನರ್ಜಿ ಲೆವೆಲ್ಗೆ ಎಕ್ಸೈಟ್ ಆಗುತ್ತೆ. ಸೊ UV ವಿಸಿಬಲ್ ಲೈಟ್ ನ ಹಾಕಿದ್ರೆ ನಿಮ್ಮ ಮಾಲಿಕ್ಯೂಲ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಇಟ್ ಗೋಯಿಂಗ್ ಟು ಅಬ್ಸಾರ್ಬ್ ದಿ ಎನರ್ಜಿ ಅಂಡ್ ಇಟ್ ಗೋಯಿಂಗ್ ಟು ಜಂಪ್ ದಿ ಎಲೆಕ್ಟ್ರಾನ್, ಪ್ರಮೋಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್ ಆಗ್ತಾ ಹೋಗುತ್ತೆ.
The absorption of the ultraviolet radiation by the molecules is dependent upon the electronic structure of that particular molecule. ಆ ಎನರ್ಜಿ ಎಷ್ಟು ತಗೊಳುತ್ತೆ, ನಾನು ಹೇಳಿದೆ ರೇಂಜ್ ಎಷ್ಟಿದೆ, 200 to 800 ನ್ಯಾನೋಮೀಟರ್ ಇದೆ ಅಂತ ಹೇಳಿದೆ. ಆ ರೇಂಜ್ ಅಲ್ಲಿ ಇರುವಂತ ಲೈಟ್ ಹಾಕ್ತಾ ಇದೀವಿ. ಅದ್ರಲ್ಲಿ ಮಾಲಿಕ್ಯೂಲ್ ಅಲ್ಲಿ ಕಾಂಜುಗೇಷನ್ ಇದೆಯಾ, ಡಬಲ್ ಬಾಂಡ್ ಇದೆಯಾ, ಫಂಕ್ಷನಲ್ ಗ್ರೂಪ್ ಯಾವ್ದಿದೆ, ಅದ್ರ ಮೇಲೆ ಏನಾಗ್ತಾ ಹೋಗುತ್ತೆ ಅಂದ್ರೆ ಆ ಮಾಲಿಕ್ಯೂಲ್ ಏನ್ ಮಾಡ್ತಾ ಹೋಗುತ್ತೆ, ಬೇರೆ ಬೇರೆ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಅಂದ್ರೇನು, ನಾವು ಎನರ್ಜಿ ಕೊಡ್ಬೋದು ಆ ಮಾಲಿಕ್ಯೂಲ್ಗೆ, ಆದ್ರೆ ಆ ಮಾಲಿಕ್ಯೂಲ್ ಏನ್ ಮಾಡುತ್ತೆ, ಕೆಲವೊಂದಷ್ಟೇ ಮಾತ್ರ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಯಾಕೆ, ಓನ್ಲಿ ದಟ್ ಅಮೌಂಟ್ ಆಫ್ ಎನರ್ಜಿ ಇಟ್ ಗೋಯಿಂಗ್ ಟು ಅಬ್ಸರ್ವ್, ದಟ್ ಡಿಪೆಂಡ್ಸ್ ಅಪಾನ್ ದಿ ಸ್ಟ್ರಕ್ಚರ್ ಆಫ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್. ಹಾಗಾಗಿ ಅಲ್ಟ್ರಾವೈಲೆಟ್ ಸ್ಪೆಕ್ಟ್ರಾನ ನಾವು ಏನಂತ ಕರಿತೀವಿ ಅಂದ್ರೆ, ಯುವಿ ಸ್ಪೆಕ್ಟ್ರಾನ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾ ಅಂತಾನು ಕರೀತಾರೆ. ಬಿಕಾಸ್ ದೇರ್ ವಿಲ್ ಬಿ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆಗತ್ತೆ, ಹಾಗಾಗಿ ಇದಕ್ಕೆ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾ ಅಂತಾನು ಕರೀತಾರೆ. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಮೆಷರ್ಮೆಂಟ್ ಆಫ್ ದಿ ಲೈಟ್ ಅಬ್ಸರ್ವ್ಡ್ ಅಟ್ ಈಚ್ ವೇವ್ ಲೆಂತ್ ಗಿವ್ಸ್ ದಿ ಸ್ಟ್ರಕ್ಚರ್ ಆಫ್ ದಿ ಕಾಂಪೌಂಡ್. ಸೊ ನಿಮ್ಗೆ ಮಾಲಿಕ್ಯೂಲ್ ನ ಏನ್ ಮಾಡ್ತಾ, ನೀವು ಲೈಟ್ ಕೊಡ್ತಾ ಇದ್ದೀರಾ, ಆ ಲೈಟ್ ನ ಎಷ್ಟು ಅಬ್ಸರ್ವ್ ಮಾಡ್ತಾ ಇದೆ ಅದನ್ನ ನಾವು ಕಂಡುಹಿಡಿತೀವಲ್ಲ, ಅದರಿಂದ ನಮ್ಗೆ ಸ್ಟ್ರಕ್ಚರ್ ಏನು ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಥವಾ ಈಗ ಅಲ್ಟ್ರಾವೈಲೆಟ್ ರೇಡಿಯೇಷನ್ 200 to 800 ನ್ಯಾನೋಮೀಟರ್ ಲೈಟ್ ನಾನು ಹಾಕ್ತಾ ಇದ್ದೀನಿ ಅನಲೈಟ್ ಮೇಲೆ. ಅನಲೈಟ್ ಅಂದ್ರೆ ಅನ್ನೋನ್ ಸಬ್ಸ್ಟೆನ್ಸ್. ಯೂಶಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಲೋಯರ್ ಕಾನ್ಸಂಟ್ರೇಷನ್ ತಗೊಳ್ತೀವಿ. ದಟ್ಸ್ ಅನ್ ಅಡ್ವಾಂಟೇಜಸ್ ಓವರ್ ದಿ ಕ್ಲಾಸಿಕಲ್ ಮೆಥಡ್. ಕ್ಲಾಸಿಕಲ್ ಮೆಥಡ್ ಅಂದ್ರೆ ಲಾರ್ಜ್ ಬೇಕು, ನನಗೆ ಲೋಯರ್ ಕಾನ್ಸಂಟ್ರೇಷನ್ ತಗೊಳ್ತೀನಿ. ಅವಾಗ ಏನಾಗುತ್ತೆ, ಎಕ್ಸೈಟೇಷನ್ಸ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ನಾನು ವೇವ್ ಲೆಂತ್ ವರ್ಸಸ್ ಅಬ್ಸಾರ್ಬೆನ್ಸ್ ಏನ್ ಮಾಡ್ತಾ ಹೋಗ್ತೀನಿ, ಗ್ರಾಫ್ ಹಾಕ್ತಾ ಹೋಗ್ತೀನಿ. ಅವಾಗ ನನಗೆ ಸ್ಪೆಕ್ಟ್ರೋಫೋಟೋ ಗ್ರಾಫ್ ಬರುತ್ತೆ. ಎಲ್ಲಿ ನಂದು ಪೀಕ್ ಮ್ಯಾಕ್ಸಿಮಮ್ ಇರುತ್ತಲ್ಲ, ವೇವ್ ಲೆಂತ್ ಎಲ್ಲಿ ಮ್ಯಾಕ್ಸಿಮಮ್ ಆಗುತ್ತಲ್ಲ, ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಟೆಲ್ ವಾಟ್ ಈಸ್ ದಿ ಕಾಂಪೌಂಡ್ ದಟ್ ಈಸ್ ಪ್ರೆಸೆಂಟ್, ಅಥವಾ ಫಂಕ್ಷನ್ ಗ್ರೂಪ್ ಏನಿದೆ ಅದು ಏನಿದೆ ಅಂತ ನನಗೆ ಗೊತ್ತಾಗ್ತಾ ಹೋಗುತ್ತೆ. ದಿಸ್ ಇಸ್ ಅ ಪ್ರಿನ್ಸಿಪಲ್ ಆಫ್ ಯುವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ. ಅಂದ್ರೆ ಏನು, ಯುವಿ ವಿಸಿಬಲ್ ರೇಡಿಯೇಷನ್ ಏನ್ ಮಾಡ್ತಾ ಇದ್ದೀನಿ, ನಾನು ಮಾಲಿಕ್ಯೂಲ್ ಹಾಕ್ತಾ ಇದ್ದೀನಿ. ನಾನು ಮಾಲಿಕ್ಯೂಲ್ ಹಾಕ್ದಾಗ ಎನರ್ಜಿ ವೆರಿ ಹೈ ಇದೆ, ಹಂಗಾಗಿ ಏನಾಗುತ್ತೆ, ನನ್ನ ಮಾಲಿಕ್ಯೂಲ್ ಏನಾಗುತ್ತೆ, ಎಕ್ಸೈಟ್ ಆಗುತ್ತೆ. ಎಲ್ಲಿಂದ, ಲೋ ಎನರ್ಜಿ ಲೆವೆಲ್ ಇಂದ ಹೈ ಎನರ್ಜಿ ಲೆವೆಲ್. ಇಟ್ ಗೋಯಿಂಗ್ ಟು ಅಬ್ಸರ್ವ್ ದಿ ಎನರ್ಜಿ. ಎನರ್ಜಿ ತಗೊಂಡು ಏನ್ ಮಾಡುತ್ತೆ, ಎಕ್ಸೈಟ್ ಆಗುತ್ತೆ. ಲೋ ಎನರ್ಜಿ ಲೆವೆಲ್ ಇಂದ ಹೈ ಎನರ್ಜಿ ಲೆವೆಲ್ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಅದ್ರದ್ದು ಬೇಸಿಸ್ ಮೇಲೆ ನಾನು ಏನ್ ಮಾಡ್ತಾ ಹೋಗ್ತೀನಿ, ಗ್ರಾಫ್ ಹಾಕ್ತಾ ಹೋಗ್ತೀನಿ. ಆ ಗ್ರಾಫ್ ಹೆಂಗ್ ಹಾಕ್ತೀನಿ, ಅಬ್ಸಾರ್ಬೆನ್ಸ್ ವರ್ಸಸ್ ವೇವ್ ಲೆಂತ್ ಹಾಕ್ತೀನಿ. ಅವಾಗ ನನಗೆ ವೇವ್ ಲೆಂತ್ ಲ್ಯಾಂಬ್ಡಾದಲ್ಲಿ ಹೇಳ್ತೀನಿ, ಎಲ್ಲಿ ಮ್ಯಾಕ್ಸಿಮಮ್ ಬಂದಿರ್ತಲ್ಲ ವೇವ್ ಲೆಂತ್, ಅದನ್ನ ನಾನು ಏನ್ ಮಾಡ್ತೀನಿ, ಲ್ಯಾಂಬ್ಡಾ ಮ್ಯಾಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಯುವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ನನಗೆ ಲ್ಯಾಂಬ್ಡಾ ಮ್ಯಾಕ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಲ್ಯಾಂಬ್ಡಾ ಮ್ಯಾಕ್ಸ್ ಎಲ್ಲಿದೆ ಅನ್ನೋದು ಬೇಸಿಸ್ ಮೇಲೆ ನಾನು ಏನ್ ಮಾಡ್ತಾ ಹೋಗ್ತೀನಿ, ನನಗಿರುವಂತದ್ದು ಮಾಲಿಕ್ಯೂಲ್ ಯಾವುದು ಅಂತ ಐಡೆಂಟಿಫೈ ಮಾಡ್ತೀನಿ. ಅದಕ್ಕೆ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಗೆ ನಾವೇನಂತ ಕರಿತೀವಿ ಅಂದ್ರೆ, ಯುವಿ ವಿಸಿಬಲ್ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಹೇಳ್ತೀವಿ. ಯಾವುದೇ ಒಂದು ಸ್ಪೆಕ್ಟ್ರಾ ಕಂಡುಹಿಡಿಬೇಕು ಅಂತಂದ್ರೆ ಆ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಕರಿತೀವಿ. ಇಲ್ಲಿ ಯುವಿ ವಿಸಿಬಲ್ ರೇಡಿಯೇಷನ್ಸ್ ಹಾಕ್ತಾ ಇರೋದಕ್ಕೋಸ್ಕರ ಇದಕ್ಕೆ ಯುವಿ ವಿಸಿಬಲ್ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಹೇಳ್ತೀವಿ. ಎಲ್ಲಾ ಸ್ಪೆಕ್ಟ್ರೋಸ್ಕೋಪಿದು ಪ್ರಿನ್ಸಿಪಲ್ ಒಂದೇ. ನಿಮ್ ಮಾಲಿಕ್ಯೂಲ್ ಇದೆ, ನಿಮ್ ಮಾಲಿಕ್ಯೂಲ್ ಜೊತೆಗೆ ಏನ್ ಮಾಡ್ತಾ ಇದೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನ ಇಂಟ್ರಾಕ್ಟ್ ಮಾಡಿಸ್ತಾ ಇದೀವಿ. ನಿಮ್ ಮಾಲಿಕ್ಯೂಲ್ ಏನ್ ಮಾಡುತ್ತೆ, ಇಟ್ ಗೋಯಿಂಗ್ ಟು ಅಬ್ಸರ್ವ್ ಎನರ್ಜಿ. ಎಷ್ಟು ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ದಟ್ ಡಿಪೆಂಡ್ಸ್ ಅಪಾನ್ ದಿ ಸ್ಟ್ರಕ್ಚರ್ ಆಫ್ ದಿ ಮಾಲಿಕ್ಯೂಲ್, ನೇಚರ್ ಆಫ್ ದಿ ಮಾಲಿಕ್ಯೂಲ್. ಈ ಮಾಲಿಕ್ಯೂಲ್ ಯಾವ ನೇಚರ್ ಇದೆ ಅನ್ನೋದು ಬೇಸಿಸ್ ಮೇಲೆ ಅದೇನ್ ಮಾಡ್ತಾ ಹೋಗುತ್ತೆ, ಡಿಫ್ರೆಂಟ್ ಅಮೌಂಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಎಷ್ಟು ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡಿದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಅದು ಇದ್ರಲ್ಲಿರುವಂತ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ಐಡೆಂಟಿಫೈ ಮಾಡ್ತೀವಿ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಯುವಿ ವಿಸಿಬಲ್ ಸ್ಪೆಕ್ಟ್ರಾ ಬೇಕು ಅಂದ್ರೆ ನಾನು ಅಂದ್ರೆ ಐ ಆಮ್ ಗೋಯಿಂಗ್ ಟು ಯೂಸ್ ಎ ಮಾನೋಕ್ರೋಮೀಟರ್, ಐ ಆಮ್ ಗೋಯಿಂಗ್ ಟು ಯೂಸ್ ಎ ಪ್ರಿಸಮ್, ಐ ಆಮ್ ಗೋಯಿಂಗ್ ಟು ಯೂಸ್ ಎ ಫಿಲ್ಟರ್, ಅಂಡ್ ಐ ಆಮ್ ಗೋಯಿಂಗ್ ಟು ಅಲೋ ಓನ್ಲಿ 200 to 800 ನ್ಯಾನೋಮೀಟರ್ ಇರುವಂತ ಲೈಟ್ ಅಷ್ಟೇ ನನ್ನ ಮಾಲಿಕ್ಯೂಲ್ ಮೇಲೆ ಬೀಳೋಂಗೆ, ಇಂಟ್ರಾಕ್ಟ್ ನೋಡ್ಕೊಳ್ತೀನಿ. ಅವಾಗ ನನಗೊಂದು ಗ್ರಾಫ್ ಬರುತ್ತೆ. ಆ ಗ್ರಾಫ್ ನಾನು ಯುವಿ ವಿಸಿಬಲ್ ಸ್ಪೆಕ್ಟ್ರೋಗ್ರಾಫ್ ಅಂತ ಕರಿತೀನಿ. ಅದಕ್ಕೆ ಇನ್ಸ್ಟ್ರೂಮೆಂಟ್ ಕಂಡುಹಿಡಿತೀವಲ್ಲ, ಆ ಇನ್ಸ್ಟ್ರೂಮೆಂಟ್ ಮಾಡೋದಕ್ಕೆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಲ್ಲ, ಆ ಇನ್ಸ್ಟ್ರೂಮೆಂಟ್ ಗೆ ನಾವೇನಂತ ಕರಿತೀವಿ, ಯುವಿ ವಿಸಿಬಲ್ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಹೇಳ್ತೀವಿ. ಕಾಂಪ್ಯಾಕ್ಟ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ, ಇಮಿಡಿಯೇಟ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಇಟ್ ವಿಲ್ ಬಿ ಕನೆಕ್ಟೆಡ್ ಟು ಎ ಕಂಪ್ಯೂಟರ್ ಅಲ್ಲಿ ಇಮಿಡಿಯೇಟ್ಲಿ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕಲಿ ನೀವು ಪ್ರೋಗ್ರಾಮ್ ನ ಫೀಡ್ ಮಾಡಿದ್ರೆ ಇಮಿಡಿಯೇಟ್ಲಿ ಇಟ್ ಗೋಯಿಂಗ್ ಟು ಗಿವ್ ದಿ ಗ್ರಾಫ್. The instrument which can measure the absorbance of the sample at any wavelength. So ನಾವೇನ್ ಮಾಡ್ತಾ ಹೋಗ್ತೀವಿ, ವೇವ್ ಲೆಂತ್ ವರ್ಸಸ್ ಅಬ್ಸಾರ್ಬೆನ್ಸ್ ಮಾಡ್ತಾ ಹೋಗ್ತೀವಿ. ಬೇರೆ ಬೇರೆ ವೇವ್ ಲೆಂತ್ ಲೈಟ್ 200 to 800 ನ್ಯಾನೋಮೀಟರ್ ವೇವ್ ಲೆಂತ್ ನಾವು ಕೊಟ್ಟಿರ್ತೀವಲ್ಲ, ಬೇರೆ ಬೇರೆ ವೇವ್ ಲೆಂತ್ ಅಲ್ಲಿ ಅಬ್ಸಾರ್ಬೆನ್ಸ್ ಎಷ್ಟಾಗತ್ತೆ ಅಂತ ಕಂಡುಹಿಡ್ಕೊಳ್ತಾ ಹೋಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಯುವಿ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಕರಿತೀವಿ. ಈಗ ಇದರಲ್ಲಿ ಎರಡಿರುತ್ತೆ, ಸಿಂಗಲ್ ಬೀಮ್ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಡಬಲ್ ಬೀಮ್ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಹೇಳ್ತೀವಿ. ಸೊ ಸಿಂಗಲ್ ಬೀಮ್ ಅಂತಂದ್ರೆ ಒಂದೇ ಒಂದಿರುತ್ತೆ. ಇದ್ರಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಎರಡು ತಗೊಳ್ತೀವಿ. ಅಂದ್ರೆ ಒಂದು ಸ್ಯಾಂಪಲ್ ಸೆಲ್ ತಗೊಳ್ತೀವಿ, ಇನ್ನೊಂದನ್ನ ರೆಫರೆನ್ಸ್ ಸೆಲ್ ತಗೊಳ್ತೀವಿ. ನನ್ಗೆ ಗೊತ್ತಿಲ್ಲ ಯಾವ್ದಿದೆ ಅಂತ. ಸೊ ಹಂಗಾಗಿ ನಾನು ಏನ್ ಮಾಡ್ತೀನಿ, ಒಂದನ್ನ
ರೆಫರೆನ್ಸ್ ಸೆಲ್ ತಗೊಳ್ತೀನಿ, ಇನ್ನೊಂದಿನ ಸ್ಯಾಂಪಲ್ ಸೆಲ್ ಅಂತ ಯೂಸ್ ಮಾಡ್ತೀವಿ. ಸಿಂಗಲ್ ಬೀಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು 2 ಸಲ ಮಾಡ್ಬೇಕಾಗತ್ತೆ. ಫಸ್ಟ್ ರೆಫರೆನ್ಸ್ ಇಟ್ಬಿಟ್ಟು ಎಷ್ಟು ಅಂತ ಕಂಡಿಡ್ಕೋಬೇಕಾಗತ್ತೆ, ಅದಾದ್ಮೇಲೆ ಸ್ಯಾಂಪಲ್ ಇಟ್ಬಿಟ್ಟು ಎಷ್ಟು ಅಂತ ನೀವು ಕಂಡಿಡ್ಕೋಬೇಕಾಗತ್ತೆ. ಅದು ಸಿಂಗಲ್ ಬೀಮ್ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ. ನಾನು ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇದೆ, ಇಟ್ ಗೋಯಿಂಗ್ ಟು ಕನ್ಸಿಸ್ಟ್ ಆಫ್ ಆಲ್ ಸಾರ್ಟ್ಸ್ ಆಫ್ ರೇಡಿಯೇಷನ್ಸ್ ಇದೆ. ಅದಕ್ಕೆ ನಾನೇನ್ ಮಾಡ್ಬೇಕು, ಫಿಲ್ಟರ್ ಹಾಕ್ಬೇಕು, ಅಥವಾ ಮಾನೋಕ್ರೋಮ್ಯಾಟರ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಮಾನೋ ಅಂದ್ರೆ ಒಂದೇ ಒಂದು ಅಮೌಂಟ್ ಆಫ್ ಎನರ್ಜಿ ಅದ್ರ ಮೇಲೆ ಬೀಳಂಗ್ ಮಾಡ್ಕೊಳ್ತೀವಿ. ಸೊ ಅದನ್ನ ಏನ್ ಮಾಡ್ತೀವಿ, ಫಿಲ್ಟರ್ ಯೂಸ್ ಮಾಡ್ತೀನಿ, ಮಾನೋಕ್ರೋಮ್ಯಾಟರ್ ಯೂಸ್ ಮಾಡ್ತೀನಿ. ಸಿನ್ಸ್ ಇಟ್ಸ್ UV ವಿಸಿಬಲ್ ಸ್ಪೆಕ್ಟ್ರೋಫೋಟೋಮೀಟರ್, ಅದಕ್ಕೋಸ್ಕರ ನನಗೆ UV ವಿಸಿಬಲ್ ಲೈಟ್ ಮಾತ್ರನೇ ನನ್ಗೆ ಅದರೊಳಗಡೆ ಹೋಗೋಂಗೆ ನಾನು ಮಾಡ್ಕೊಳ್ತೀನಿ. ಅದೇ ಹೋಗಿ ಎಲ್ಲಿ ಬೀಳುತ್ತೆ, ರೆಫರೆನ್ಸ್ ಸೆಲ್ ಮೇಲೆ ಬೀಳುತ್ತೆ. ಆ ಸೆಲ್ ಅಂತಂದ್ರೆ ಅದೊಂದು ಕ್ಯಾಪ್ಷನ್ ತರ ಇರುತ್ತೆ. ಸೊ ಅದನ್ನ ನಾವೇನ್ ಮಾಡ್ಕೊಳ್ತೀವಿ ಅಂದ್ರೆ ಅದ್ರೊಳಗಡೆಗೆ ಹೋಗ್ಬಿಡ್ತೀವಿ. ಈಗ ನೀವು ಕುವೈಟ್ ಅಂತ ಹೇಳ್ತಿರಲ್ಲ, ಇದರಲ್ಲಿ ನೀವು ಕಲರಿಮೀಟರ್ ಎಲ್ಲಾನು ಎಕ್ಸ್ಪೆರಿಮೆಂಟ್ಸ್ ಮಾಡಿರ್ತೀರಲ್ಲ, ಆ ರೀತಿ ಇರುತ್ತೆ. ಸೊ ಅದ್ರೊಳಗಡೆ ಏನ್ ಮಾಡ್ತೀವಿ, ಒಂದು ಸ್ಯಾಂಪಲ್ ಟ್ಯೂಬ್ ಇರುತ್ತೆ, ಟ್ಯೂಬ್ ಒಳಗಡೆ ಹಾಕ್ತೀನಿ. ಹಾಕ್ದಾಗ ಏನ್ ಮಾಡುತ್ತೆ, ಅದು ಎಷ್ಟೋ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾನೆ. ಎಷ್ಟೋ ಎನರ್ಜಿ ಕೊಡ್ತಾ ಇದ್ದೀನಿ, ಎಷ್ಟೋ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತದೆ. ಎಷ್ಟು ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ತಿದೆ ಅಂತ ನನಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಫೋಟೋ ಡಿಟೆಕ್ಟರ್ ಇಂದ ಗೊತ್ತಾಗತ್ತೆ. ಅದನ್ನೇನ್ ಆಂಪ್ಲಿಫೈರ್ ಮಾಡ್ತೀನಿ, ಅದರಿಂದ ನನ್ಗೆ ಏನಾಗುತ್ತೆ, ರೀಡ್ ಔಟ್ ಮಾಡುತ್ತೆ. ಫಸ್ಟ್ ಏನ್ ಮಾಡ್ತೀನಿ, ರೆಫರೆನ್ಸ್ ಸೆಲ್ ಮಾಡಿ ಇಟ್ಕೊಳ್ತೀನಿ. ಅದು ತೆಗೆದ್ಮೇಲೆ ಏನ್ ಮಾಡ್ತೀನಿ ಅಂತಂದ್ರೆ ರೆಫರೆನ್ಸ್ ಸೆಲ್ ಬದಲು ಏನ್ ಮಾಡ್ತೀನಿ, ಆ ಸೆಲ್ ಒಳಗಡೆ ನಾನು ಸ್ಯಾಂಪಲ್ ಇಟ್ಬಿಟ್ಟು ಸ್ಯಾಂಪಲ್ ಸೆಲ್ ಅದ್ರೊಳಗಡೆ ಇಟ್ಬಿಟ್ಟು ಚೆಕ್ ಮಾಡ್ತೀನಿ. ಸೊ ಇದಕ್ಕೆ ಏನಂತ ಕರಿತೀವಿ, ಸಿಂಗಲ್ ಬೀಮ್ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಹೇಳ್ತೀವಿ. ನನಗೆ ಎರಡು ಸಲ ಕೆಲಸ ಆಗತ್ತೆ. ಅಂದ್ರೆ ಒಂದು ರೆಫರೆನ್ಸ್ ಮಾಡ್ಬೇಕು, ಇನ್ನೊಂದು ಸ್ಯಾಂಪಲ್ ಮಾಡ್ಬೇಕು. ಅದೇ ರೀತಿ ಇನ್ನೊಂದಿದೆ ಡಬಲ್ ಬೀಮ್ UV ವಿಸಿಬಲ್ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೋರ್ಸ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಎಗೇನ್ ಮಾನೋಕ್ರೋಮ್ಯಾಟರ್ ಅಥವಾ ಫಿಲ್ಟರ್ ಹಾಕ್ತೀನಿ, ಅದ್ರ ಮೇಲೆ ಬೀಳುತ್ತೆ. ಆದ್ರೆ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಆ ಲೈಟ್ ಏನಿದೆಯಲ್ಲ ಅದು ಎರಡು ಕಡೆಗೆ ಹೋಗಂಗೆ ಸೈಮಲ್ಟೇನಿಯಸ್ಲಿ ಹೋಗಂಗೆ ನೋಡ್ಕೊಳ್ತೀನಿ. ಒಂದು ರೆಫರೆನ್ಸ್ ಸೆಲ್, ಇನ್ನೊಂದು ಸ್ಯಾಂಪಲ್ ಸೆಲ್. ಸೊ ಸೈಮಲ್ಟೇನಿಯಸ್ಲಿ ನಿಮ್ಗೆ ಏನಾಗುತ್ತೆ, ಗ್ರಾಫ್ ಬರ್ತಾ ಹೋಗುತ್ತೆ. ಎಕ್ಸಾಕ್ಟ್ಲಿ ಎವ್ರಿಥಿಂಗ್ ಇಸ್ ಸೇಮ್. ಅಲ್ಲಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂತಂದ್ರೆ ಅಲ್ಲಿ ಏನ್ ಮಾಡ್ತೀರಾ, 2 ಸಲ ಮಾಡ್ತೀರಾ. ಆದ್ರೆ ಇಲ್ಲೇನ್ ಮಾಡ್ತೀರಾ ಅಂದ್ರೆ ಒಂದೇ ಸಲ ಏನ್ ಮಾಡ್ತೀರಾ, ನೀವು 2 ಕಡೆಗೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ. ಸೈಮಲ್ಟೇನಿಯಸ್ಲಿ ರೆಫರೆನ್ಸ್ ಸೆಲ್ ಮೇಲೂ ಬೀಳ್ತಾ ಇರುತ್ತೆ, ಇನ್ನೊಂದ್ ಕಡೆಗೆ ಸ್ಯಾಂಪಲ್ ಸೆಲ್ ಮೇಲೂ ಬೀಳ್ತಾ ಇರುತ್ತೆ. ಯಾಕೆ ಫೋಟೋ ಡಿಟೆಕ್ಟರ್ 1 and 2 ಇರುತ್ತೆ, ಅದು ಡಿಟೆಕ್ಟ್ ಮಾಡ್ಕೊಳುತ್ತೆ ಎಷ್ಟಾಗತ್ತೆ ಅಂತ. ಆಮೇಲೆ ಡಿಫ್ರೆನ್ಸ್ ಇಂದ ಆಂಪ್ಲಿಫೈರ್ ಮಾಡಿ ಅದೇನ್ ಮಾಡುತ್ತೆ, ರೀಡ್ ಔಟ್ ಮಾಡುತ್ತೆ. ಸೊ ಅಗೇನ್ ಇಲ್ಲೂ ನಿಮ್ಗೆ ಗ್ರಾಫ್ ಬರುತ್ತೆ. ಬಟ್ ಅಗೇನ್ ಡಬಲ್ ಬೀಮ್ ಸ್ಪೆಕ್ಟ್ರೋಫೋಟೋಮೀಟರ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಸಿಂಗಲ್ ಬೀಮ್ ಸ್ಪೆಕ್ಟ್ರೋಫೋಟೋಮೀಟರ್ ಚೀಪ್ ಆಗುತ್ತೆ. ಸೊ ಆದ್ರೆ ಅಲ್ಲೇನಾಗತ್ತೆ, ನೀವು 2 ಸಲ ಮಾಡ್ಬೇಕಾಗತ್ತೆ, ಆದ್ರೆ ಇಲ್ಲಿ ನಿಮ್ಗೆ ಒಂದೇ ಸಲ ಮಾಡ್ಬೇಕಾಗತ್ತೆ. ಯಾಕೆ ನಾನು ಸ್ಯಾಂಪಲ್ ಸೆಲ್ಸ್ ಅಂತ ಹೇಳಿದೆ. ನೀವು ಏನ್ ಮಾಡ್ತೀರಾ ಅಂತಂದ್ರೆ ನಿಮ್ದು ಏನ್ ಸ್ಯಾಂಪಲ್ ಇದೆಯಲ್ಲ ಆ ಸ್ಯಾಂಪಲ್ ನ ಏನ್ ಮಾಡ್ಬೇಕಾಗತ್ತೆ, ಒಂದು ಅದೇ ಕುವೈಟ್ ಅಂತ ಹೇಳಿದ್ರೆ ಒಂದು ಸಣ್ಣ ಪಾರ್ಟ್ ಅದ್ರೊಳಗಡೆ ಇಟ್ಬಿಟ್ಟು ನೀವೇನ್ ಮಾಡ್ಬೇಕಾಗತ್ತೆ. ಎಗೇನ್ ನಿಮ್ ಕೊಟ್ಟಿರುವಂತ ಮೆಟೀರಿಯಲ್ ಏನ್ ಮಾಡ್ತು ಅಂದ್ರೆ ಸ್ಟಾರ್ಟ್ ಇಂಟ್ರಾಕ್ಟಿಂಗ್ ವಿತ್ ದಟ್ ರೇಡಿಯೇಷನ್, ಅವಾಗ ನಿಮ್ಗೆ ಕರೆಕ್ಟ್ ಆಗಿ ರೀಡಿಂಗ್ಸ್ ಬರೋದಿಲ್ಲ. ಸೊ ಹಾಗಾಗಿ ನಾನು ಯಾವ ತರ ಕುವೈಟ್ ನ ಯೂಸ್ ಮಾಡ್ಬೇಕು ಅಂತಂದ್ರೆ, ಯು ಶುಡ್ ನಾಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದಟ್ ಪರ್ಟಿಕ್ಯುಲರ್ ರೇಡಿಯೇಷನ್. ಅಲ್ಲಿ ಒಳಗಡೆ ಇರುವಂತ ಸಬ್ಸ್ಟೆನ್ಸ್ ಮಾತ್ರ ಇಂಟ್ರಾಕ್ಟ್ ಮಾಡ್ಬೇಕು. ಆದ್ರೆ ನಿಮ್ದು ಸೆಲ್ ಏನಿದೆಯಲ್ಲ ಅಥವಾ ಹೊರಗಡೆ ಮೆಟೀರಿಯಲ್ ಏನಿದೆಯಲ್ಲ ಅದು ಇಂಟ್ರಾಕ್ಟ್ ಆಗ್ಬಾರ್ದು. ಬಿಕಾಸ್ ಈ ಸೊಲ್ಯೂಷನ್ಸ್ ಇದನ್ನ ಏನಾಗಿರ್ಬೋದು, ನಾವು ಯೂಶಲಿ ಸೊಲ್ಯೂಷನ್ಸ್ ತಗೊಂಡಿರ್ಬೋದು. ಆ ಸೊಲ್ಯೂಷನ್ಸ್ ನ ತಗೊಳ್ಬೇಕು ಅಂತಂದ್ರೆ ನಾನು ಹಂಗೆ ಹಾಕಕ್ಕಾಗಲ್ಲ. ಯಾವುದೋ ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ಒಳಗಡೆ ಕುವೈಟ್ ಅಂತ ಹೇಳ್ತಾರೆ, ಅದರೊಳಗಡೆ ಹಾಕ್ಬಿಟ್ಟು ಮಾಡ್ಬೇಕು. ಸೊ UV ಸ್ಪೆಕ್ಟ್ರೋಫೋಟೋಮೀಟರ್ ಆಯ್ತು ಅಂದ್ರೆ ಅದನ್ನ ಕ್ವಾರ್ಟ್ಸ್ ಅಲ್ಲಿ ಮಾಡ್ತಾರೆ, ಕ್ರಿಸ್ಟಲೈನ್ ಸಿಲಿಕಾ ಅಂತ ಹೇಳ್ತೀವಿ. ಅಂದ್ರೆ ಆ ಮೆಟೀರಿಯಲ್ ಸ್ಯಾಂಪಲ್ ಇಡುವಂತ ಮೆಟೀರಿಯಲ್, ಅದಕ್ಕೆ ಸ್ಯಾಂಪಲ್ ಸೆಲ್ ಅಂತ ಹೇಳ್ತೀವಿ. ಅದೇನಾಗಿರ್ಬೇಕು ಅಂದ್ರೆ ಕ್ವಾರ್ಟ್ಸ್ ಆಗಿರ್ಬೇಕು. ಆಯ್ತರ ವಿಸಿಬಲ್ ಸ್ಪೆಕ್ಟ್ರೋ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಗ್ಲಾಸ್ ಆಗಿರ್ಬೇಕು. ಸೊ ಈ ರೀತಿಯಾಗಿ ನೀವು ನೋಡ್ಕೋಬೇಕಾಗತ್ತೆ. ಯಾವ್ದಕ್ಕೋ ಯಾವ್ದೋ ಹಾಕ್ಬಿಟ್ರೆ ಏನಾಗತ್ತೆ ಅಂದ್ರೆ ನಿಮ್ ಮೆಟೀರಿಯಲ್ ಇಂಟ್ರಾಕ್ಟ್ ಮಾಡಕ್ ಶುರು ಮಾಡ್ತು ಅಂತಂದ್ರೆ ನನಗೆ ಏನ್ ಪೀಕ್ ಬರ್ತಲ್ಲ ಅಥವಾ ಗ್ರಾಫ್ ಬರ್ತಲ್ಲ, ಗ್ರಾಫ್ ಕರೆಕ್ಟ್ ಆಗಿ ಐಡೆಂಟಿಫೈ ಆಗಲ್ಲ. ಸೊ ಹಾಗಾಗಿ ನಾನು ನೋಡ್ಕೋಬೇಕಾಗತ್ತೆ. ಅಗೇನ್ ಲೈಟ್ ಸೋರ್ಸಸ್ ನಾನು ಹೇಳಿದೆ, ಮಾನೋಕ್ರೋಮ್ಯಾಟರ್ ಯೂಸ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಆದ್ರೆ ಯಾವ ಲೈಟ್ ಸೋರ್ಸ್ ಯೂಸ್ ಮಾಡ್ಬೇಕು ಅಂದ್ರೆ UV ಸ್ಪೆಕ್ಟ್ರೋಫೋಟೋಮೀಟರ್ ಆದ್ರೆ ಹೈಡ್ರೋಜನ್ ಗ್ಯಾಸ್ ಲ್ಯಾಂಪ್ ನ ಯೂಸ್ ಮಾಡ್ತಾರೆ ಅಥವಾ ಮರ್ಕ್ಯುರಿ ಲ್ಯಾಂಪ್ ನ ಯೂಸ್ ಮಾಡ್ತಾರೆ. ವಿಸಿಬಲ್ ಸ್ಪೆಕ್ಟ್ರೋಫೋಟೋಮೀಟರ್ ಆದ್ರೆ ಟಂಗ್ಸ್ಟನ್ ಲ್ಯಾಂಪ್ ನ ಯೂಸ್ ಮಾಡ್ಕೊಳ್ತಾರೆ. ಸೊ ನೀವು ಇಷ್ಟವರೆಗೂ ಹೇಳಿದ್ದೇನು, ಇನ್ಸ್ಟ್ರೂಮೆಂಟ್ ಬಗ್ಗೆ ಹೇಳಿದೆ. ಯಾವ ಇನ್ಸ್ಟ್ರೂಮೆಂಟ್ ಅದು, ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಹೇಳ್ತೀವಿ. ಅದು ಸಿಂಗಲ್ ಬೀಮ್ ಆಗಿರ್ಬೋದು, ಡಬಲ್ ಬೀಮ್ ಆಗಿರ್ಬೋದು. ಸೊ ನಾವು ಫಸ್ಟ್ ಏನ್ ಮಾಡ್ತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನ ಬಿಡ್ತೀವಿ, ಅಥವಾ ಲೈಟ್ ಸೋರ್ಸ್ ಇರ್ಬೋದು, ಹೈಡ್ರೋಜನ್ ಲ್ಯಾಂಪ್, ಮರ್ಕ್ಯುರಿ ಲ್ಯಾಂಪ್ ನ ಬಿಡ್ತೀವಿ, ಮಾನೋಕ್ರೋಮ್ಯಾಟರ್ ನ ಯೂಸ್ ಮಾಡ್ತೀವಿ. ಯಾವುದೋ ಒಂದು ಪರ್ಟಿಕ್ಯುಲರ್ ರೇಂಜ್ ಅಲ್ಲಿ ಇರುವಂತ ರೇಡಿಯೇಷನ್ ನಿಮ್ ಸಬ್ಸ್ಟೆನ್ಸ್ ಮೇಲೆ ಬೀಳಕ್ ಮಾಡ್ಕೊಳ್ತೀವಿ. ಆ ಬೀಳೋಕ್ ಮಾಡ್ಕೊಳ್ಳಿ ಎಲ್ಲಿರುತ್ತೆ ಅಂತ, ನಿಮ್ ಸಬ್ಸ್ಟೆನ್ಸ್ ಎಲ್ಲಿರುತ್ತೆ ಅಂದ್ರೆ ಸ್ಯಾಂಪಲ್ ಸೆಲ್ ಇರುತ್ತೆ. ಆ ಸ್ಯಾಂಪಲ್ ಸೆಲ್ ಏನಾಗಿರುತ್ತಲ್ಲ, ಮೇಡಪ್ ಆಫ್ ಸ್ಯಾಂಪಲ್ ಸೆಲ್ ಇರುವಂತ ಮೆಟೀರಿಯಲ್ ಏನಾಗಿರುತ್ತಲ್ಲ, ದಟ್ ಶುಡ್ ನಾಟ್ ಇಂಟ್ರಾಕ್ಟ್ ವಿತ್ ನಿಮ್ದು
ರೇಡಿಯೇಷನ್ ಜೊತೆಗೆ ಇಂಟ್ರಾಕ್ಟ್ ಆಗಬಾರ್ದು. ಓನ್ಲಿ ದ ಸೊಲ್ಯೂಷನ್ ವಾಟ್ ಎವರ್ ದ ಕಂಟೆಂಟ್ ಪ್ರೆಸೆಂಟ್ ಇನ್ ದಟ್ ಸೆಲ್ ಶುಡ್ ಇಂಟ್ರಾಕ್ಟ್. ಸೊ ಹಾಗಾಗಿ ನಾವೇನ್ ಮಾಡ್ಕೋಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಸೊ ನಾನು ಮುಂಚೆನೆ ಹೇಳ್ದಂಗೆ ಇದೇನಾಗುತ್ತೆ, ಎಲೆಕ್ಟ್ರಾನಿಕ್ ಎಕ್ಸೈಟೇಷನ್ ಆಗುತ್ತೆ. ನಾವು ಕೊಡುವಂತ ಎನರ್ಜಿ ಏನಿದೆಯಲ್ಲ 200 to 800 ನ್ಯಾನೋಮೀಟರ್, ಇಟ್ಸ್ ಹೆವಿ ಹೈ ಎನರ್ಜಿ. ಹೈ ಎನರ್ಜಿ ಅಂದ ತಕ್ಷಣ ಏನಾಗುತ್ತೆ ಅಂದ್ರೆ ಅದು ಎಕ್ಸೈಟೇಷನ್ ಆಗುತ್ತೆ. ನಿಮ್ಮ ಮಾಲಿಕ್ಯೂಲ್ ಏನಾಗ್ತಾ ಹೋಗುತ್ತೆ, ಎಕ್ಸೈಟೇಷನ್ ಆಗುತ್ತೆ. ಹೇಗೆ ಎಕ್ಸೈಟೇಷನ್ ಆಗುತ್ತೆ, ಲೋಯರ್ ಎನರ್ಜಿಯಿಂದ ಹೈಯರ್ ಎನರ್ಜಿ ಆಗುತ್ತೆ. ಲೋಯರ್ ಎನರ್ಜಿ ಅಂದ್ರೆ ಏನಾಗಿರ್ಬೋದು, ಅದಕ್ಕೆ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಹೈಯರ್ ಎನರ್ಜಿಗೆ ಆಯ್ತು ಅಂತಂದ್ರೆ ಆಂಟಿ ಬಾಂಡಿಂಗ್ ಅಂತ ಕರಿತೀವಿ. ಸೊ ಎನರ್ಜಿ ಲೆವೆಲ್ ಏನ್ ಮಾಡ್ತೀವಿ, ಲೋಯರ್ ಎನರ್ಜಿ ಲೆವೆಲ್ ಇಂದ ಹೈಯರ್ ಎನರ್ಜಿ ಬರೀತಾ ಹೋಗ್ತೀವಿ. ಆಂಟಿ ಬಾಂಡಿಂಗ್ ಯಾವಾಗೂ ಹೈಯರ್ ಎನರ್ಜಿ ಇರುತ್ತೆ, ಬಾಂಡಿಂಗ್ ಯಾವಾಗೂ ಲೋಯರ್ ಎನರ್ಜಿ ಇರುತ್ತೆ. ಈಗ ಬಾಂಡಿಂಗ್ ಅಲ್ಲಿ ಏನಾಗಿರ್ಬೋದು ಅಂದ್ರೆ ಅದು ಇಫ್ ಇಟ್ ಇಸ್ ಇನ್ವಾಲ್ವ್ ಇನ್ ಸಿಗ್ಮಾ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿತ್ತು ಅಂದ್ರೆ ಸಿಗ್ಮಾ ಬಾಂಡಿಂಗ್ ಅಂತ ಹೇಳ್ತೀವಿ. ಪೈ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿತ್ತು ಅಂದ್ರೆ ಪೈ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅದೇ ತರ ನಾನ್ ಬಾಂಡಿಂಗ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆನ್ ದಿ ಆಕ್ಸಿಜನ್, ನೈಟ್ರೋಜನ್ ಅಂತವಿರ್ತಾವಲ್ಲ, ಅಂತದಕ್ಕೆ ನಾನ್ ಬಾಂಡಿಂಗ್ ಅಂತ ಹೇಳ್ತೀವಿ. ಈ ಮೂರು ಏನಾಗಿರುತ್ತೆ ಅಂದ್ರೆ ಲೋಯರ್ ಎನರ್ಜಿ ಇರುತ್ತೆ. ಸೊ ಅದು ಏನಾಗಿರ್ಬೋದು, ಸಿಗ್ಮಾ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿರ್ಬೋದು, ಪೈ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿರ್ಬೋದು, ಅಥವಾ ನಾನ್ ಬಾಂಡಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿರ್ಬೋದು. ಅತಿ ಲೋಯರ್ ಎನರ್ಜಿ ಇರ್ತವೆ. ಅವೇನ್ ಮಾಡ್ತವೆ, ದೇ ವಿಲ್ ಗೋ ಟು ಹೈಯರ್ ಎನರ್ಜಿ ಆಫ್ಟರ್ ಅಬ್ಸರ್ವಿಂಗ್ ದಿ UV ವಿಸಿಬಲ್ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಅದು ಹೈಯರ್ ಎನರ್ಜಿ ಲೆವೆಲ್ ಹೋಗುತ್ತೆ. ಯಾವುದು ಹೈಯರ್ ಎನರ್ಜಿ ಲೆವೆಲ್, ಅದಕ್ಕೆ ಆಂಟಿ ಬಾಂಡಿಂಗ್ ಅಂತ ಕರಿತೀವಿ. ಐದರ್ ಇಟ್ ಮೇ ಬಿ ಎ ಪೈ ಸ್ಟಾರ್ ಅಂಡ್ ಇಟ್ ಮೇ ಬಿ ಎ ಸಿಗ್ಮಾ ಸ್ಟಾರ್. ಸ್ಟಾರ್ ಏನ್ ಬರಿತೀವಿ ಅಂದ್ರೆ ಹೈಲಿ ಅನ್ಸ್ಟೇಬಲ್ ಅಂತ ಹೇಳೋದಕ್ಕೋಸ್ಕರ ಮಾಡ್ಕೊಳ್ತೀವಿ. ಸೊ ಏನಾಯ್ತು, ನನಗೆ ಲೋಯರ್ ಎನರ್ಜಿನಲ್ಲಿ ಎಷ್ಟು ಲೆವೆಲ್ ಇದೆ, ಮೂರಿದೆ. ಸಿಗ್ಮಾ ಇರ್ಬೋದು, ಪೈ ಎಲೆಕ್ಟ್ರಾನ್ಸ್ ಇರ್ಬೋದು, ಅಥವಾ ನಾನ್ ಬಾಂಡಿಂಗ್ ಇರ್ಬೋದು. ಅವು ಎಲ್ಲಿ ಹೋಗ್ತವೆ, ಜಂಪ್ ಆಗ್ತವೆ ಹೈಯರ್ ಎನರ್ಜಿ ಲೆವೆಲ್ಗೆ. ಹೈಯರ್ ಎನರ್ಜಿ ಲೆವೆಲ್ ಅಲ್ಲಿ ಯಾವ್ದಿರ್ಬೋದು, ಪೈ ಸ್ಟಾರ್ ಇರ್ಬೋದು, ಇಲ್ಲ ಅಂದ್ರೆ ಸಿಗ್ಮಾ ಸ್ಟಾರ್ ಇರ್ಬೋದು. ಅಂದ್ರೆ ಟೋಟಲಿ ಎಷ್ಟು ಟೈಪ್ ಆಫ್ ಎಕ್ಸೈಟೇಷನ್ಸ್ ಆಗುತ್ತೆ, ದೇರ್ ವಿಲ್ ಬಿ 6 ಡಿಫರೆಂಟ್ ಟೈಪ್ಸ್ ಆಫ್ ಎಕ್ಸೈಟೇಷನ್ಸ್. ಇದು ಇಂಪಾರ್ಟೆಂಟ್, ನಿಮಗೆ ಕ್ವಶನ್ಸ್ ಕೇಳ್ತಾರೆ. ವಾಟ್ ಆರ್ ದಿ ಎಲೆಕ್ಟ್ರಾನಿಕ್ ಎಕ್ಸೈಟೇಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಅಂತ ನಿಮ್ಗೆ ಗೊತ್ತಿರಬೇಕು. ಪಾಸಿಬಲ್ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಸ್ ಯಾವುದು ಅಂತಂದ್ರೆ ಒಟ್ಟು 6 ಡಿಫರೆಂಟ್ ಟೈಪ್ಸ್ ಆಫ್ ಟ್ರಾನ್ಸಿಷನ್ಸ್ ಆಗ್ಬೋದು. ಒಂದು ಪೈ ಟು ಪೈ ಸ್ಟಾರ್ ಟ್ರಾನ್ಸಿಷನ್ ಆಗ್ಬೋದು, ಸಿಗ್ಮಾ ಟು ಸಿಗ್ಮಾ ಸ್ಟಾರ್ ಆಗ್ಬೋದು, ಎನ್ ಟು ಪೈ ಸ್ಟಾರ್ ಆಗ್ಬೋದು, ಎನ್ ಟು ಸಿಗ್ಮಾ ಸ್ಟಾರ್ ಆಗ್ಬೋದು, ಸಿಗ್ಮಾ ಟು ಪೈ ಸ್ಟಾರ್ ಆಗ್ಬೋದು, ಪೈ ಟು ಸಿಗ್ಮಾ ಸ್ಟಾರ್ ಆಗ್ಬೋದು. ಲೋಯರ್ ಎನರ್ಜಿ ಲೆವೆಲ್ ಇಂದ ಹೈಯರ್ ಎನರ್ಜಿ ಲೆವೆಲ್ಗೆ ಎಕ್ಸೈಟೇಷನ್ ಆಗತ್ತೆ. ಲೋಯರ್ ಎನರ್ಜಿ ಲೆವೆಲ್ ಅಲ್ಲಿ ಯಾವ್ದಿದೆ, ಸಿಗ್ಮಾ ಇದೆ, ಪೈ ಇದೆ, ಎನ್ ಇದೆ. ಹೈಯರ್ ಎನರ್ಜಿ ಲೆವೆಲ್ ಅಲ್ಲಿ ಪೈ ಸ್ಟಾರ್ ಇದೆ, ಸಿಗ್ಮಾ ಸ್ಟಾರ್ ಇದೆ. ಐ ಆಮ್ ಟೆಲಿಂಗ್ ಇನ್ ಟರ್ಮ್ಸ್ ಆಫ್ ಎನರ್ಜಿ. ಹೈಯರ್ ಎನರ್ಜಿ ಲೆವೆಲ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ಲೋಯರ್ ಎನರ್ಜಿ ಯಾವ್ದಕ್ಕೆ ಇರುತ್ತೆ, ಸಿಗ್ಮಾ ಎಲೆಕ್ಟ್ರಾನ್ಸ್ ಇರುತ್ತೆ. ಇಲ್ಲಿದೆ ನೋಡಿ, ಎಲ್ಲದಕ್ಕಿಂತ ಲೋಯರ್ ಎನರ್ಜಿ ಇಲ್ಲ. ಎನರ್ಜಿ ಏನ್ ತರ ತೋರಿಸ್ತಾ ಇದೀವಿ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ತೋರಿಸ್ತಾ ಇದೀವಿ. ಎಲ್ಲದಕ್ಕಿಂತ ಇರುವಂತ ಎನರ್ಜಿ, ಲೋಯರ್ ಇರೋ ಎನರ್ಜಿ ಇರೋದು ಯಾವುದು, ಸಿಗ್ಮಾಗೆ, ಆಮೇಲೆ ಪೈಗೆ, ಆಮೇಲೆ ಎನ್ಗೆ, ಆಮೇಲೆ ಪೈ ಸ್ಟಾರ್ಗೆ, ಸಿಗ್ಮಾ ಸ್ಟಾರ್ಗೆ. ಸೊ ಎಕ್ಸೈಟೇಷನ್ ಅಂದ್ರೆ ನಿಮ್ಗೆ ಪೈ ಎಲೆಕ್ಟ್ರಾನ್ಸ್ ಏನಾದ್ರು ನಿಮ್ಮ ಮಾಲಿಕ್ಯೂಲ್ ಅಲ್ಲಿ ಇತ್ತು ಅಂತಂದ್ರೆ ಇಟ್ ಮೇ ಎಕ್ಸೈಟ್ ಟು ಈ ಸಿಗ್ಮಾ ಟು ಸಿಗ್ಮಾ ಸ್ಟಾರ್ ಆಗ್ಬೋದು, ಅಥವಾ ಸಿಗ್ಮಾ ಟು ಪೈ ಸ್ಟಾರ್ ಆಗ್ಬೋದು. ಆ ತರದ ಎಕ್ಸೈಟೇಷನ್ ಆಗತ್ತೆ. ಅದೇ ತರ ಪೈ ತಗೊಂಡ್ರೆ ಪೈ ಟು ಪೈ ಸ್ಟಾರ್ ಆಗ್ಬೋದು, ಅಥವಾ ಪೈ ಟು ಸಿಗ್ಮಾ ಸ್ಟಾರ್ ಆಗ್ಬೋದು. ಅಥವಾ ಎನ್ ತಗೊಂಡ್ರೆ ಎನ್ ಟು ಪೈ ಸ್ಟಾರ್ ಆಗ್ಬೋದು, ಎನ್ ಟು ಸಿಗ್ಮಾ ಸ್ಟಾರ್ ಆಗ್ಬೋದು. ಸೊ ಈ ರೀತಿಯಾಗಿ 6 ಡಿಫರೆಂಟ್ ಟೈಪ್ಸ್ ಆಫ್ ಎಕ್ಸೈಟೇಷನ್ಸ್ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ಒಂದು ಸಿಗ್ಮಾ ಟು ಸಿಗ್ಮಾ ಟ್ರಾನ್ಸಿಷನ್ ಆಗ್ಬೋದು, ಪೈ ಟು ಪೈ ಸ್ಟಾರ್ ಟ್ರಾನ್ಸಿಷನ್ ಆಗ್ಬೋದು, ಎನ್ ಟು ಸಿಗ್ಮಾ ಸ್ಟಾರ್ ಆಗ್ಬೋದು, ಎನ್ ಟು ಪೈ ಸ್ಟಾರ್ ಆಗ್ಬೋದು, ಸಿಗ್ಮಾ ಟು ಪೈ ಸ್ಟಾರ್ ಆಗ್ಬೋದು, ಪೈ ಟು ಸಿಗ್ಮಾ ಸ್ಟಾರ್ ಆಗ್ಬೋದು. ಸೊ ನಿಮ್ಮ ಮಾಲಿಕ್ಯೂಲ್ಗೆ ಏನ್ ಮಾಡ್ತಾ ಇದೀವಿ ನಾವು, UV ವಿಸಿಬಲ್ ರೇಡಿಯೇಷನ್ಸ್ ನ ಅದ್ರ ಮೇಲೆ ಹಾಕ್ತಾ ಇದೀವಿ. ಹಾಕಿದ ತಕ್ಷಣ ಏನಾಗ್ತಾ ಇದೆ ಅಂದ್ರೆ ಆ ಲೋಯರ್ ಎನರ್ಜಿ ಲೆವೆಲ್ ಇರುವಂತ ಎಲೆಕ್ಟ್ರಾನ್ಸ್, ಇಟ್ ಮೇ ಬಿ ಸಿಗ್ಮಾ ಎಲೆಕ್ಟ್ರಾನ್ಸ್, ಇಟ್ ಮೇ ಬಿ ಪೈ ಎಲೆಕ್ಟ್ರಾನ್ಸ್, ಇಟ್ ಮೇ ಬಿ ನಾನ್ ಬಾಂಡಿಂಗ್ pair of electrons, they're going to absorb the energy and they're going to excite from lower energy level to higher energy level. Higher energy level ಅಂದ್ರೆ ಯಾವುದು, ಪೈ ಸ್ಟಾರ್ ಇರ್ಬೋದು, ಇಲ್ಲ ಅಂದ್ರೆ ಸಿಗ್ಮಾ ಸ್ಟಾರ್ ಇರ್ಬೋದು. thereby there will be 6 different types of transitions ಆಗತ್ತೆ. ಸೊ ಮೊದಲನೇ ಟ್ರಾನ್ಸಿಷನ್ ತಗೊಂಡ್ರೆ ಸಿಗ್ಮಾ ಟು ಸಿಗ್ಮಾ ಸ್ಟಾರ್ ಟ್ರಾನ್ಸಿಷನ್ ತಗೊಂಡ್ರೆ ನೀವು, ನಾನು ಮುಂಚೆನೆ ಹೇಳಿದಂಗೆ ಸಿಗ್ಮಾ ಎಲೆಕ್ಟ್ರಾನ್ಸ್ ಏನಾದ್ರೂ ಇತ್ತು, ಸಿಗ್ಮಾ ಎಲೆಕ್ಟ್ರಾನ್ಸ್ ಯಾವ್ದ್ರಲ್ಲಿ ಇರುತ್ತೆ, ಆಲ್ಕೇನ್ಸ್ ಅಲ್ಲಿ ಇರುತ್ತೆ, ಸಿಂಗಲ್ ಬಾಂಡೆಡ್ ಮಾಲಿಕ್ಯೂಲ್ಸ್ ಅಲ್ಲಿ ಇರುತ್ತೆ. ಸೊ ಸಿಂಗಲ್ ಬಾಂಡೆಡ್ ಮಾಲಿಕ್ಯೂಲ್ಸ್ ಅಲ್ಲಿ ಇರುವಂತ ಸಿಗ್ಮಾ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಹೈ ಎನರ್ಜಿ ಲೆವೆಲ್ಗೆ ಎಕ್ಸೈಟ್ ಆಗುತ್ತೆ ಆಫ್ಟರ್ ಅಬ್ಸರ್ವಿಂಗ್ ದಿ UV ವಿಸಿಬಲ್ ರೇಡಿಯೇಷನ್.
ಎನರ್ಜಿ ಏನಾಗುತ್ತೆ ಜಾಸ್ತಿ ಬೇಕಾಗತ್ತೆ. ನೀವು ನೋಡಿರ್ಬೋದು ಡಿಸ್ಟೆನ್ಸ್ ಏನಾಗ್ತಾ ಇದೆ ಎನರ್ಜಿ ವೈಸು, ಲೋಯೆಸ್ಟ್ ಎನರ್ಜಿ ಯಾವ್ದಕ್ಕಿದೆ ಸಿಗ್ಮಾಗಿದೆ, ಹೈಯೆಸ್ಟ್ ಎನರ್ಜಿ ಯಾವ್ದಕ್ಕಿದೆ ಸಿಗ್ಮಾ ಸ್ಟಾರ್ಗಿದೆ. ಸೊ ಹಂಗಾಗಿ ಅಲ್ಲಿ ಏನಾಗ್ತಾ ಇದೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ಎಕ್ಸೈಟ್ ಯುವರ್ ಮಾಲಿಕ್ಯೂಲ್ ಟು ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಸೊ ಅಗೇನ್ ಅಲ್ಲಿ ಶೇಪ್ ಆಫ್ ದಿ ಆರ್ಬಿಟಲ್ಸ್ ಏನಾಗ್ತಾ ಹೋಗ್ತಾ ಇದೆ ಚೇಂಜ್ ಆಗ್ತಾ ಹೋಗ್ತಿದೆ. ನಿಮ್ಗೆ ಈಸಿಯಾಗಿ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ನೋಡ್ಕೋಬಹುದು ನೀವು ಹೇಗ್ ಆಗ್ತಾ ಇದೆ ಅಲ್ಲಿ ಅಂತ. ಸೊ ಇಲ್ಲಿ ಏನಾಗ್ತಾ ಇದೆ ಸಿಗ್ಮಾ ಇಂದ ಸಿಗ್ಮಾ ಸ್ಟಾರ್ ಹೋಗ್ತಾ ಇದೆ, ತುಂಬಾ ಜಾಸ್ತಿ ಎನರ್ಜಿ ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಆಸ್ ಆಲ್ರೆಡಿ ಟೋಲ್ಡ್ ಯು ಆಲ್ಕೇನ್ಸ್ ಅಲ್ಲಿ ಆಗತ್ತೆ ಅಂತ ಹೇಳಿದೆ. ಮೀಥೇನ್ಗೆ ಏನಾಗಿದೆ CH ಬಾಂಡ್ ಮಾತ್ರ ಇದೆ. ಹಂಗಾಗಿ ಟ್ರಾನ್ಸಿಷನ್ ಎಲ್ಲಿ ಅಬ್ಸಾರ್ಬೆನ್ಸ್ ಎಲ್ಲಿಗಾಗತ್ತೆ ಅಂದ್ರೆ 125 ನ್ಯಾನೋಮೀಟರ್ಗೆ ಅದು ಶೋಸ್ ದಿ ಅಬ್ಸಾರ್ಬೆನ್ಸ್ ಅಟ್ 125 ನ್ಯಾನೋಮೀಟರ್. ಆ ತರ ಈಥೇನ್ ತಗೊಂಡ್ರೆ C2H5 ಇರುವಂತದ್ದು 135 ನ್ಯಾನೋಮೀಟರ್ಗೆ ನಿಮ್ಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಲೋಯರ್ ರೇಂಜ್ ಲೆವೆಲ್ ಅಲ್ಲಿ ಈ ತರ ಶೇಪ್ ಇರುತ್ತೆ, ಹೈಯರ್ ರೇಂಜ್ ಲೆವೆಲ್ಗೆ ಹೋದಾಗ ಈ ರೀತಿಯಾಗಿ ಶೇಪ್ ಅದು ಚೇಂಜ್ ಆಗತ್ತೆ. ಅದೇ ತರ ನಿಮ್ಗೆ ಎರಡನೇದು ಏನ್ ಹೇಳಿದೆ ಪೈ ಟು ಪೈ ಟ್ರಾನ್ಸಿಷನ್ ಆಗ್ಬೋದು ಅಂತ ಹೇಳಿದೆ. ಪೈ ಎಲೆಕ್ಟ್ರಾನ್ಸ್ ಎಲ್ಲಿ ಇರ್ತಾವಲ್ಲ ಅಲ್ಲಿ ಏನಾಗತ್ತೆ ಅಂದ್ರೆ ಆ ಪೈ ಎಲೆಕ್ಟ್ರಾನ್ಸ್ ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಪೈ ಸ್ಟಾರ್ಗೆ ಅವು ಹೋಗ್ಬೋದು. ಯೂಶಲಿ ಮಲ್ಟಿಪಲ್ ಬಾಂಡ್ಸ್ ಇರುವಂತ ಆಲ್ಕೀನ್ಸ್ ಇರ್ಬೋದು, ಆಲ್ಕೈನ್ಸ್ ಇರ್ಬೋದು, ಕಾರ್ಬನೈಲ್ಸ್ ಇರ್ಬೋದು, ನೈಟ್ರೈಲ್ಸ್ ಇರ್ಬೋದು, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಇರ್ಬೋದು. ಇವೆಲ್ಲ ಏನಾಗುತ್ತೆ ಅಂದ್ರೆ ಪೈ ಟು ಪೈ ಸ್ಟಾರ್ ಟ್ರಾನ್ಸಿಷನ್ಸ್ ಆಗುತ್ತೆ. ಯಾಕೆ ಅಂದ್ರೆ ಅವೆಲ್ಲ ಏನಾಗುತ್ತೆ ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಈಗ ಆಲ್ಕೀನ್ಸ್ ಅಂತಂದ್ರೆ ಡಬಲ್ ಬಾಂಡೆಡ್, ಆ ಡಬಲ್ ಬಾಂಡ್ ಅಲ್ಲಿ ಒಂದು ಸಿಗ್ಮಾ ಬಾಂಡ್ ಇದೆ, ಒಂದು ಪೈ ಬಾಂಡ್ ಇದೆ. ಆಲ್ಕೈನ್ಸ್ ತಗೊಂಡ್ರೆ ಟ್ರಿಪಲ್ ಬಾಂಡ್ ಇದೆ, ಅದರಲ್ಲಿ ಎರಡು ಪೈ ಬಾಂಡ್ ಇದೆ, ಒಂದು ಸಿಗ್ಮಾ ಬಾಂಡ್ ಇದೆ. ಆ ರೀತಿಯಾಗಿ ಎಲ್ಲೆಲ್ಲಿ ಪೈ ಎಲೆಕ್ಟ್ರಾನ್ಸ್ ಇರುತ್ತಲ್ಲ ಅಲ್ಲೆಲ್ಲ ಏನಾಗ್ತಾ ಹೋಗುತ್ತೆ ಈ ತರದ ಟ್ರಾನ್ಸಿಷನ್ಸ್ ಗಳು ನಿಮ್ಗೆ ಕಾಣಿಸ್ಕೊಳ್ತಾ ಹೋಗ್ತಾ ಇದೆ. ಆಲ್ಕೀನ್ಸ್ ಜನರಲಿ ಅಬ್ಸಾರ್ಬ್ ಇನ್ ದಿ ರೀಜನ್ 170 to 205 ನ್ಯಾನೋಮೀಟರ್. ಅಗೇನ್ ಆ ರೇಂಜ್ ಆಲ್ಕೀನ್ ಇದೆಯಲ್ಲ ಅದು ಆಲ್ಕೀನ್ ಒಂದು ಡಬಲ್ ಬಾಂಡ್ ಇದೆಯಾ, ಎರಡು ಡಬಲ್ ಬಾಂಡ್ ಇದೆಯಾ, ಡಬಲ್ ಬಾಂಡ್ ಟರ್ಮಿನಲ್ ಇದೆಯಾ, ಡಬಲ್ ಬಾಂಡ್ ಮಿಡ್ಲ್ ಇದೆಯಾ, ಆದ್ರ ಬೇಸಿಸ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಅಗೇನ್ ಈ ಚಿತ್ರಗಳನ್ನ ನೋಡಿ, ಇಲ್ಲಿ ಲೋಯರ್ ಎನರ್ಜಿ ಅಂತ ಹೇಳಿದ್ನಲ್ಲ, ಇಲ್ಲಿ ಪೈ ಇರೋದು ಪೈ ಸ್ಟಾರ್ಗೆ ಎಕ್ಸೈಟೇಷನ್ ಆಗ್ತಾ ಇದೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನಾಗ್ತಾ ಇದೆ ಎರಡು ಎನರ್ಜಿ ಪೈ ಎಲೆಕ್ಟ್ರಾನ್ಸ್ ಈ ತರ ಅಂತಂದ್ರೆ ಎರಡು ಎಲೆಕ್ಟ್ರಾನ್ ಪ್ರೆಸೆಂಟ್ ಅಟ್ ದಿ ಸೇಮ್ ಲೋಬಲ್ ನಲ್ಲಿ ಇರುತ್ತೆ. ಇಲ್ಲಿ ಬಂದ್ರೆ ಏನಾಯ್ತು ಅಂತಂದ್ರೆ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಆಗುತ್ತೆ, ಎನರ್ಜಿ ಜಾಸ್ತಿ ಇರುತ್ತೆ, ಒಂದ್ ಲೋಬಲ್ ಇರುತ್ತೆ, ಇನ್ನೊಂದು ಲೋಬಲ್ಲಿ ಕೆಳಗಡೆ ಇರುತ್ತೆ. ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಇಮ್ಯಾಜಿನ್ ಹೇಗೆ ಆಗತ್ತೆ, ಹೇಗೆ ಅಲ್ಲಿ ಎಕ್ಸೈಟೇಷನ್ ಆಗತ್ತೆ ಅಂತ. ಇದು ಎರಡು ತರ ಆಯ್ತು. ಮೂರನೇ ತರ ಟ್ರಾನ್ಸಿಷನ್ ತಗೊಂಡ್ರೆ ಎನ್ ಟು ಸಿಗ್ಮಾ ಸ್ಟಾರ್ ಆಗ್ಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಎನ್ ಯಾವಾಗ ಇರುತ್ತೆ ಅಂತಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಆಗಿರುತ್ತೆ. ಆದ್ರೆ ದೇ ಗೋಯಿಂಗ್ ಟು ಕಂಟೈನ್ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಸಲ್ಫರ್ ಇರ್ಬೋದು, ಆಲಜನ್ಸ್ ಇರ್ಬೋದು. ಇದ್ರಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಎನ್ ಟು ಸಿಗ್ಮಾ ಸ್ಟಾರ್ ಎಕ್ಸೈಟೇಷನ್ ಆಗ್ಬೋದು. ಈ ಎನರ್ಜಿ ಏನ್ ತಗೊಳ್ತೀವಲ್ಲ ಅದೇನಾಗತ್ತೆ ಲೆಸ್ಸರ್ ದ್ಯಾನ್ ಸಿಗ್ಮಾ ಟು ಸಿಗ್ಮಾ ಸ್ಟಾರ್. ಎಲ್ಲದಕ್ಕಿಂತ ಜಾಸ್ತಿ ಎನರ್ಜಿ ಯಾವ್ದಕ್ ಬೇಕು, ಸಿಗ್ಮಾ ಟು ಸಿಗ್ಮಾ ಸ್ಟಾರ್ ಬೇಕು. ಯಾಕೆ ಅಂದ್ರೆ ನೀವು ಗ್ರಾಫ್ ಅಲ್ಲಿ ನೋಡಿದಾಗ ಲೋಯೆಸ್ಟ್ ಎನರ್ಜಿ ಯಾವ್ದಕ್ಕಿದೆ ಸಿಗ್ಮಾ ಇದೆ, ಹೈಯೆಸ್ಟ್ ಎನರ್ಜಿ ಯಾವ್ದಕ್ಕಿದೆ ಸಿಗ್ಮಾ ಸ್ಟಾರ್ ಇದೆ. ಸೊ ಮ್ಯಾಕ್ಸಿಮಮ್ ಎನರ್ಜಿ ನಾವು ಯಾವ್ದಕ್ಕೆ ಸ್ಪೆಂಡ್ ಮಾಡಬೇಕು ಇನ್ ಆರ್ಡರ್ ಟು ಎಕ್ಸೈಟ್ ಯುವರ್ ಮಾಲಿಕ್ಯೂಲ್ ಫ್ರಮ್ ಲೋಯರ್ ಎನರ್ಜಿ ದಟ್ ಇಸ್ ಸಿಗ್ಮಾ ಟು ಸಿಗ್ಮಾ ಸ್ಟಾರ್ ಮಾಡ್ಬೇಕು ಅಂದ್ರೆ ಜಾಸ್ತಿ ಎನರ್ಜಿನ ಸ್ಪೆಂಡ್ ಮಾಡ್ಬೇಕು. ಆದ್ರೆ ಎನ್ ಟು ಸಿಗ್ಮಾ ಸ್ಟಾರ್ ಮಾಡ್ಬೇಕು ಅಂದ್ರೆ ಎನರ್ಜಿ ಏನಾಗುತ್ತೆ ಕಡಿಮೆ ಆಗತ್ತೆ. ಸೊ ಹಂಗಾಗಿ ಜನರಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಇರುವಂತ ಫಂಕ್ಷನಲ್ ಗ್ರೂಪ್ ಏನಿದೆಯಲ್ಲ ವಿತ್ ಎನ್ ಟು ಪೈ ಸ್ಟಾರ್ ಪೀಕ್ ಇದು ವಿಸಿಬಲ್ ಇಸ್ ವೆರಿ ಸ್ಮಾಲ್ ಟು 150 to 250 ನ್ಯಾನೋಮೀಟರ್ ಅಲ್ಲಿ ನಿಮ್ಗೆ ಆ ತರದ ಎಕ್ಸೈಟೇಷನ್ಸ್ ನಿಮ್ಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ 200 to ನಮ್ಗೆ 800 ಬೇಕು, ಬಟ್ ಇಲ್ಲಿ ಅಷ್ಟರಲ್ಲಿ ಕಾಣಿಸ್ಕೊಳ್ಳುತ್ತೆ 250 ನಲ್ಲಿ ನಮ್ಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದೇ ರೀತಿ ಇನ್ನೊಂದು ಟ್ರಾನ್ಸಿಷನ್ ತಗೊಂಡ್ರೆ ನೀವು ಆ ಟ್ರಾನ್ಸಿಷನ್ ಗೆ ನಾವೇನಂತ ಕರಿತೀವಿ ಎನ್ ಟು ಪೈ ಸ್ಟಾರ್ ಅಂತ ಹೇಳ್ತಿದ್ವಿ. ಹೇಗೆ ನಿಮ್ದು ಏನಾಗಿದೆ ಲೋಯರ್ ರೇಂಜ್ ಲೆವೆಲ್ ಏನಾಗಿದೆ ಎನ್ ಇದೆ, ಆ ಎನ್ ಇದ್ದಿದ್ದು ಏನಾಗುತ್ತೆ ಪೈ ಸ್ಟಾರ್ಗೆ ಎಕ್ಸೈಟೇಷನ್ ಆಗತ್ತೆ. ಇದು ಯಾವಾಗ ಆಗತ್ತೆ ಅಂತಂದ್ರೆ ನಿಮ್ ಮಾಲಿಕ್ಯೂಲ್ಸ್ ಅಲ್ಲಿ ಅಲಾಂಗ್ ವಿತ್ ಅ ಡಬಲ್ ಬಾಂಡ್ ನಿಮ್ಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುವಂತ ಕಾಂಪೌಂಡ್ಸ್ ಆಗಿರ್ಬೋದು. ಹೆಂಗೆ ನೀವು ಎನ್ ಟು ಸಿಗ್ಮಾ ಸ್ಟಾರ್ ಹೆಂಗಾಯ್ತು ಅಂತಂದ್ರೆ ನಿಮ್ ಮಾಲಿಕ್ಯೂಲ್ ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿರುತ್ತೆ, ಆದ್ರೆ ಅಲ್ಲಿ ಏನಾಗುತ್ತೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುವಂತ ಆಟಮ್ಸ್ ಇರ್ಬೋದು. ಇಲ್ಲೇನಾಗ್ತಾ ಇದೆ ಅಂದ್ರೆ ನಿಮ್ ಮಾಲಿಕ್ಯೂಲ್ಸ್ ಅಲ್ಲಿ ಡಬಲ್ ಬಾಂಡ್ ಇದೆ, ಆ ಡಬಲ್ ಬಾಂಡ್ ಜೊತೆಗೆ ನಿಮ್ಗೆ ಏನಾಗ್ತಿದೆ ಅಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಕೀಟೋನ್ಸ್ ಇರ್ಬೋದು, ಅಥವಾ ಹಾಲ್ಡೇಟ್ಸ್ ಇರ್ಬೋದು, ನೈಟ್ರೈಲ್ಸ್ ಇರ್ಬೋದು, ಎನ್ಒ ಗ್ರೂಪ್ ಇರ್ಬೋದು. ಇಂಥ ಮಾಲಿಕ್ಯೂಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎನ್ ಟು ಪೈ ಸ್ಟಾರ್ ಟ್ರಾನ್ಸಿಷನ್ಸ್ ಆಗ್ತಾ ಹೋಗುತ್ತೆ. ಇದು ಏನು ಅಂತಂದ್ರೆ ಮಿನಿಮಮ್ ಎನರ್ಜಿ ಬೇಕಾಗತ್ತೆ ಎನ್ ಟು ಪೈ ಸ್ಟಾರ್ಗೆ. ಅಬ್ಸರ್ಬೆನ್ಸ್ ಅಟ್ ಎ ಲಾಂಗರ್ ವೇವ್ ಲೆಂತ್ ಅರೌಂಡ್ 300 ನ್ಯಾನೋಮೀಟರ್ ಅಲ್ಲಿ ನಿಮ್ಗೆ ಕಾಣಿಸ್ಕೊಳ್ತಾ ಹೋಗುತ್ತೆ.
ಅದೇ ರೀತಿ ಇನ್ನ 2 ಟ್ರಾನ್ಸಿಷನ್ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಸಿಗ್ಮಾ ಟು ಪೈ ಸ್ಟಾರ್ ಇರ್ಬೋದು, ಪೈ ಟು ಸಿಗ್ಮಾ ಸ್ಟಾರ್ ಇರ್ಬೋದು. ಇದು ಫಾರ್ಬಿಡನ್, ಆಗಕ್ ಸಾಧ್ಯನೇ ಇಲ್ಲ. ಸಿಗ್ಮಾ ಎಲೆಕ್ಟ್ರಾನ್ಸ್ ಎಲ್ಲಿ ಹೋಗ್ತವೆ, ಸಿಗ್ಮಾ ಸ್ಟಾರ್ ಹೋಗ್ಬೋದು. ಪೈ ಎಲೆಕ್ಟ್ರಾನ್ಸ್ ಎಲ್ಲಿ ಹೋಗ್ಬೋದು, ಪೈ ಸ್ಟಾರ್ ಹೋಗ್ಬೋದು. ಆದ್ರೆ ಸಿಗ್ಮಾದು ಪೈಗೆ ಹೋಗಲ್ಲ, ಪೈದು ಸಿಗ್ಮಾಕ್ ಹೋಗಲ್ಲ. ಸೊ ಥಿಯರಿಟಿಕಲಿ ನಾವು ಬರಿಬಹುದು, ಎನರ್ಜಿ ಲೆವೆಲ್ ತೋರಿಸಿದಾಗ ಇಷ್ಟು ಇರ್ಬೋದು, 6 ಡಿಫ್ರೆಂಟ್ ಟೈಪ್ಸ್ ಇರ್ಬೋದು ಅಂತ. ಬಟ್ ಇದು ಫಾರ್ಬಿಡನ್, ಇದು ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ. ಸೊ ಹಂಗಾಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ 4 ರೀತಿಯಾದಂತ ಟ್ರಾನ್ಸಿಷನ್ಸ್ ಗಳು ನಿಮ್ಗೆ ಕಾಣಿಸ್ಕೊಳ್ತಾ ಹೋಗುತ್ತೆ ಜನರಲಿ ಇನ್ ಯುವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪ್. ಒಂದು ಪೈ ಟು ಪೈ ಸ್ಟಾರ್ ಆಗ್ಬೋದು, ಸಾರಿ ಸಿಗ್ಮಾ ಟು ಸಿಗ್ಮಾ ಸ್ಟಾರ್ ತಗೊಂಡ್ರೆ ಇದೇನಾಗುತ್ತೆ, ಯು ವಿ ಫೋಟಾನ್ ರಿಕ್ವೈರ್ಡ್ ವೆರಿ ಹೈ ಎನರ್ಜಿ. ಫೋಟಾನ್ ಅಂದ್ರೇನು, ದ ಪ್ಯಾಕೆಟ್ ಆಫ್ ಎನರ್ಜಿಗೆ ನಾವೇನಂತ ಕರಿತೀವಿ, ರೇಡಿಯೇಷನ್ಸ್ ಅನ್ನೋದ್ರ ಬದಲು ಫೋಟಾನ್ ಅಂತ ಕೆಲವು ಬುಕ್ ಗಳಲ್ಲಿ ಯೂಸ್ ಮಾಡ್ತಾರೆ. ಯು ವಿ ಫೋಟಾನ್ ಅಂದ್ರೆ ಯು ವಿ ಎನರ್ಜಿ, ಏನದು ಪ್ಯಾಕೆಟ್ಸ್ ಆಫ್ ಎನರ್ಜಿನ ನಾವು ಫೋಟಾನ್ ಅಂತ ಕರಿತೀವಿ. ಸೊ ಯು ವಿ ಎನರ್ಜಿ ಎಷ್ಟು ವೆರಿ ಹೈ ಎನರ್ಜಿ, ಮೀಥೇನ್ 125 ಆಗುತ್ತೆ, ಈಥೇನು 135 ನ್ಯಾನೋಮೀಟರ್ ಆಗುತ್ತೆ. ಸಿಂಗಲ್ ಬಾಂಡೆಡ್ ಮಾಲಿಕ್ಯೂಲ್ಸ್, ಸ್ಯಾಚುರೇಟೆಡ್ ಮಾಲಿಕ್ಯೂಲ್ಸ್ ಇದ್ರೆ ಈ ತರದ್ದು ನಿಮ್ಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಗೇನ್ ದಿಸ್ ಇಸ್ ನಾಟ್ ಎ ವೆರಿ ಯೂಸ್ಫುಲ್ ಇನ್ ಯು ವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ. ಯಾಕೆಂದ್ರೆ ರೇಂಜ್ ಸ್ಟಾರ್ಟ್ ಆಗೋದು ಎಷ್ಟು, 200 to 800 ಇದೆ. 200 ಗಿನ ಕಡಿಮೆ ಇದು ತೋರಿಸ್ಕೊಳ್ತಾ ಇದ್ರೆ ನನಗೆ ಆ ರೇಂಜ್ ಅಲ್ಲಿ ಅದಿಲ್ಲ, ಹಂಗಾಗಿ ನಮ್ಗೆ ಅದು ರೆಸ್ಪಾಂಡ್ ಮಾಡಲ್ಲ. ಅದೇ ರೀತಿ N to pi ಸ್ಟಾರ್ ತಗೊಂಡ್ವಿ ಅಂತ ಇಟ್ಕೊಂಡು, ಸ್ಯಾಚುರೇಟೆಡ್ ಕಾಂಪೌಂಡ್ ವಿತ್ ಅನ್ಪೇರ್ಡ್ ಶೇರ್ ಆಫ್ ಎಲೆಕ್ಟ್ರಾನ್ಸ್ ಇರುವಂತದ್ದು 150 to 250 ನ್ಯಾನೋಮೀಟರ್ ಇದೆ. ಇದು somewhat it going to give the information. ಅಗೇನ್ ನಮ್ಗೆ ಬೇಕಾಗಿರೋದು ಎಷ್ಟು, 200 ಇಂದ ಸ್ಟಾರ್ಟ್ ಆಗುತ್ತೆ, ಇದು 250 to 150 to 250 ಇದೆ. ಇದು ನನಗೆ ಜಾಸ್ತಿ ಇನ್ಫಾರ್ಮೇಶನ್ ನ ಕೊಡೋದಿಲ್ಲ, ಬಟ್ ಮಿನಿಮಮ್ ಅಸೆಸಬಿಲಿಟಿ ಅದು ನನಗೆ ಕೊಡ್ತಾ ಹೋಗುತ್ತೆ. ಸೊ ನಾನು ಹೇಳಿದೆ ಒಟ್ಟು 6 ಟ್ರಾನ್ಸಿಷನ್ ಇದೆ. 6 ಟ್ರಾನ್ಸಿಷನ್ ಅಲ್ಲಿ 2 ಟ್ರಾನ್ಸಿಷನ್ ಆಲ್ರೆಡಿ ಫಾರ್ಬಿಡನ್. ಯಾವುದು, ಪೈ ಟು ಸಿಗ್ಮಾ ಸ್ಟಾರ್ ಇರ್ಬೋದು ಅಥವಾ ಸಿಗ್ಮಾ ಟು ಪೈ ಸ್ಟಾರ್ ಇರ್ಬೋದು, ಅದು ಆಗಕ್ ಸಾಧ್ಯ ಇಲ್ಲ, ಫಾರ್ಬಿಡನ್. ಮತ್ತೆ ಇನ್ನ 4 ಟ್ರಾನ್ಸಿಷನ್ ತಗೊಂಡ್ರೆ ಸಿಗ್ಮಾ ಟು ಸಿಗ್ಮಾ ಸ್ಟಾರ್ ಏನಾಗುತ್ತೆ, ಇಟ್ ಇಸ್ ನಾಟ್ ಕಮಿಂಗ್ ವಿತ್ ಇನ್ ದಟ್ ರೇಂಜ್, ಆ ರೇಂಜ್ ಅಲ್ಲಿ ಬರ್ತಾ ಇಲ್ಲ ಅದು. ಇಟ್ ವಿಲ್ ಬಿ ಲೆಸ್ ದ್ಯಾನ್ 200 ನ್ಯಾನೋಮೀಟರ್. ನಂಗೆ ಹಂಗಾಗಿ ಜಾಸ್ತಿ ಇನ್ಫಾರ್ಮೇಶನ್ ನನಗೆ ಕೊಡೋದಿಲ್ಲ. ಆ ತರ N to pi ಸ್ಟಾರ್ ತಗೊಂಡ್ರೆ ಇಟ್ ಗಿವ್ ಸಮ್ ಇನ್ಫಾರ್ಮೇಶನ್, ಏಕೆ ತುಂಬಾ ಲಿಮಿಟೆಡ್ ಇನ್ಫಾರ್ಮೇಶನ್ ನನಗೆ ಕೊಡ್ತಾ ಹೋಗುತ್ತೆ. ಸೊ ನನಗೆ ಇನ್ಫಾರ್ಮೇಶನ್ ಜಾಸ್ತಿ ಕೊಡೋದು ಯಾವುದು ಅಂದ್ರೆ N to pi ಸ್ಟಾರ್ ಇರ್ಬೋದು, ಇಲ್ಲ ಅಂದ್ರೆ ಪೈ ಟು ಪೈ ಸ್ಟಾರ್ ಇರ್ಬೋದು. ಸೊ ಇಟ್ ಗೋಯಿಂಗ್ ಟು ಗಿವ್ ದಿ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದಿ ಸ್ಟ್ರಕ್ಚರ್ ಆಫ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್, ಫಂಕ್ಷನ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್. ಯಾವಾಗಿರ್ಬೋದು, 200 to 700 ನ್ಯಾನೋಮೀಟರ್ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಪೈ ಟು ಪೈ ಸ್ಟಾರ್ ಎಕ್ಸೈಟೇಷನ್ ಆಗ್ಬೋದು, N to pi ಸ್ಟಾರ್ ಎಕ್ಸೈಟೇಷನ್ ಇರ್ಬಹುದು. ಸೊ ಇಲ್ಲಿ ಏನಾಗಿರ್ಬೇಕು, ನಿಮ್ಗೆ ಅನ್ಸ್ಯಾಚುರೇಷನ್ ಇರ್ಬೇಕು, ಪೈ ಎಲೆಕ್ಟ್ರಾನ್ಸ್ ಇರ್ಬೇಕು, ಜೊತೆಗೆ ನಿಮ್ಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ಬೇಕು. N to pi ಸ್ಟಾರ್ ಅಂದ್ರೆ ಶಾರ್ಟರ್ ವೇವ್ ಲೆಂತ್ ಅಲ್ಲಿ ಆಗತ್ತೆ, ಪೈ ಟು ಪೈ ಸ್ಟಾರ್ ಅಂದ್ರೆ ಲಾಂಗರ್ ವೇವ್ ಲೆಂತ್ ಅಲ್ಲಿ ಆಗತ್ತೆ. ಹೈಯರ್ ಎನರ್ಜಿ ಏನಾಗ್ತಾ ಇದ್ರೆ ಏನಾಗುತ್ತೆ, ಶಾರ್ಟರ್ ವೇವ್ ಲೆಂತ್ ಬರುತ್ತೆ. ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಎನರ್ಜಿ ಅಂಡ್ ವೇವ್ ಲೆಂತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಹೈಯರ್ ಎನರ್ಜಿ ಟ್ರಾನ್ಸಿಷನ್ occurs at a shorter wavelength and low energy transitions occur at a longer wavelength. ಸೊ ಅದರಿಂದ ನನಗೆ ಏನಾಗುತ್ತೆ, ಯಾವ ವೇವ್ ಲೆಂತ್ ಇದೆ, ಯಾವ ಲ್ಯಾಂಬ್ಡಾ ಮ್ಯಾಕ್ಸ್ ಅಂತ ಹೇಳ್ತೀವಿ, ಅಲ್ಲಿ ಎಲ್ಲಿ ನಿಮ್ಗೆ ವೇವ್ ಲೆಂತ್ ಮ್ಯಾಕ್ಸಿಮಮ್ ಇದೆಯಲ್ಲ, ಆ ಬೇಸಿಸ್ ಮೇಲೆ ಇದು ಇಟ್ ಗೋಯಿಂಗ್ ಟು ಅಬ್ಸರ್ವ್ ಹೈಯರ್ ಎನರ್ಜಿ ಆರ್ ಲೋಯರ್ ಎನರ್ಜಿ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡು ಈ ಬೇಸಿಸ್ ಮೇಲೆ ಇದು ಈ ಕಾಂಪೌಂಡ್ ಅಲ್ಲಿ ಫಂಕ್ಷನ್ ಗ್ರೂಪ್ ಯಾವ್ದಿದೆ, ಅನ್ಸ್ಯಾಚುರೇಷನ್ ಇದೆಯಾ, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದಿ ಜನರಲ್ ಪ್ರಿನ್ಸಿಪಲ್ ಆಫ್ ಯು ವಿ ವಿಸಿಬಲ್ ಸ್ಪೆಕ್ಟ್ರೋಫೋಟೋಮೀಟರ್. ಸಮರೈಸ್ ಮಾಡೋದಾಯ್ತು ಅಂತಂದ್ರೆ ಯು ವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಷ್ಟು ಯೂಸ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ 200 to 800 ನ್ಯಾನೋಮೀಟರ್ ನ ಯೂಸ್ ಮಾಡ್ತೀವಿ. ಅದನ್ನ ವೆನ್ ಯು ಆರ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಯುವರ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್, ಸೊ ಇಟ್ ಗೋಯಿಂಗ್ ಟು ಅಬ್ಸರ್ವ್ ಸಮ್ ಅಮೌಂಟ್ ಆಫ್ ಎನರ್ಜಿ ಅಂಡ್ ಐ ಆಮ್ ಗೋಯಿಂಗ್ ಟು get the excitation of electrons from lower energy level to higher energy level. There are 6 different types of excitation can be possible, but out of 6, 2 are forbidden and 2 doesn't give much information. Only the N to pi star or pi to pi star excitation going to give me useful information. ಅಗೇನ್ ಇದನ್ನ ಯೂಸ್ ಮಾಡೋದಕ್ಕೆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಲ್ಲ, ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಹೇಳ್ತೀವಿ, ಯು ವಿ ವಿಸಿಬಲ್ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ, ಅದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತಾ ಹೋಗ್ತೀವಿ. ಸೊ ಅಂದ್ರೇನು, ನಿಮ್ ಕಾಂಪೌಂಡ್ ಅಲ್ಲಿ ಅನ್ಸ್ಯಾಚುರೇಷನ್ ಇರಬೇಕು, ಪೈ ಎಲೆಕ್ಟ್ರಾನ್ಸ್ ಇರಬೇಕು, ಜೊತೆಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ನಿಮ್ ಮಾಲಿಕ್ಯೂಲ್ ಅಲ್ಲಿ ಯು ವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಯೂಸ್ ಮಾಡ್ಕೊಂಡು ಐ ಕ್ಯಾನ್ ಈಸಿಲಿ ಐಡೆಂಟಿಫೈ ದಿ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದಟ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ, ಈಸಿ ಇದೆ. ನಾನು ಏನ್ ಮಾಡ್ತಾ ಇದ್ದೀನಿ, ಮಾಲಿಕ್ಯೂಲ್ ನ ತಗೊಳ್ತಾ ಇದ್ದೀನಿ, ಅಲ್ಟ್ರಾವೈಲೆಟ್ ರೇಡಿಯೇಷನ್
200 to 800 nanometer molecule ಜೊತೆಗೆ interact ಮಾಡ್ತಾ ಇದ್ದೀನಿ. Interact ಮಾಡಿದಾಗ ಏನಾಗ್ತಾ ಇದೆ, it going to absorb some amount of energy. Based on that, I'm going to calculate, based on the amount of energy absorbed by your molecule, I'm going to decide what type of functional group or what type of double bond present in your compound that I'm going to decide. Thank you. All the best.